व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः ಶ್ರೀ ಗುರುಭ್ಯೋ ನಮಃ 21ನೇ ಶ್ಲೋಕ ಮೇಲಾರೆ ಒಳ್ಳೆಯರತ ಇನ್ನು ಇದೆಯರಾ ಓಕೆ ಇದೆಯರು ರೈಟ್ ಸೊ ಸ್ವರ್ಗಾಹೋಕ್ತಿ ಪ್ರಖಂಡಿ ಸಕಲ ಸಮೈಜಿತ್ ವ್ಯಾಖ್ಯಯಾ ಭಾತ್ಪುರಾಜೌ ಶಿಷ್ಯಾಣಾಂ ಆಯುಧಾನಿ ಪ್ರಕಟಯತಿ ಪುರಾ ಪೂಜಿತ ಶೂಲಿನಾ ಭೂತ್ ಪ್ರತ್ಯಕ್ಷೇಣ ಕ್ವಚಿತ್ ಯೋ ದಶಶತ ಗುರುರಂಭಾಪಯೋ ಭುಕ್ಷಣಾತ್ ಸತ್ ಗಾನಾತ್ ಪುಷ್ಪಾಧಿಕಾರೀತ್ಯಭಿಹಿತ ಚರಿತೋ ಯಶುಭೈಸ್ತಂ ಪ್ರಪದ್ಯೆ. ಸ್ವರ್ಗಾಹೋಕ್ತಿ ಸ್ವರ್ಗ ಆಹ್ವ ಉಕ್ತಿ ಪ್ರಖಂಡಿ ಸಕಲ ಸಮೈಜಿತ್ ವ್ಯಾಖ್ಯಯಾ ಭಾತ್ ವ್ಯಾಖ್ಯಯಾ ಆಭಾತ್ ಪುರಾ ಆಜೌ ಶಿಷ್ಯಾಣಾಂ ಆಯುಧಾನಿ ಪ್ರಕಟಯತಿ ಪುರಾ ಪೂಜಿತ ಶೂಲಿನಾ ಅಭೂತ್ ಶೂಲಿನಾ ಅಭೂತ್ ಪ್ರತ್ಯಕ್ಷೇಣ ಕ್ವಚಿತ್ ಯಹ ದಶಶತ ಗುರುರಂಭಾಫಲಂ ಪಯೋಭುಕ್ಷಣಾತ್ ಸತ್ ಗಾನಾತ್ ಪುಷ್ಪಾಧಿಕಾರಿ ಇತಿ ಅಭಿಹಿತ ಚರಿತಃ ಯಹ ಶುಭೈಃ ತಂ ಪ್ರಪದ್ಯೆ. ಇಂಚನೆ ಹೀಗೆ ನೀವು ಶ್ಲೋಕ ಓದುವಾಗ ನಾನು 3 ಸಲ ಓದಿದೆ ಫಸ್ಟಿಗೆ, ಏನು ಹಿಂದೆ ಮುಂದೆ ಗೊತ್ತಾಗೋದಿಲ್ಲ. ಸ್ವರ್ಗ ಎಲ್ಲಿಂದ ಬಂತು ನಾನು ಯೋಚನೆ ಮಾಡೋದು. ಮತ್ತೆ ನೋಡಿದರೆ ಸ್ವರ್ಗ ಅಂದರೆ ಏನದು? ಎಲ್ಲ ಅಮರರ ಒಂದು ಲೋಕ. ಅಂದರೆ ಅಮರೇಂದ್ರ ಅಂದರೆ ಅಮರರ ಒಡೆಯ ಯಾರು? ಇಂದ್ರ. ಸೊ ದೇವಲೋಕದ ಒಡೆಯ ಯಾರು? ಅಮರೇಂದ್ರ. ಸೊ ಆ ಸ್ವರ್ಗ ಅನ್ನುವಂಥದ್ದು ಅಮರೇಂದ್ರನ ಒಂದು ಪಟ್ಟಣ, ಪುರಿ. ಸೊ ಅಮರೇಂದ್ರ ಪುರಿ ಅಂತ ಹೇಳಲಿಕ್ಕೆ ಈ ನಾರಾಯಣ ಪಂಡಿತಾಚಾರ್ಯರು ಸ್ವರ್ಗ ಎನ್ನುವ ಶಬ್ದ ಉಪಯೋಗಿಸಿದರು. ಎಂಥ ಒಂದು ನಾರಾಯಣ ಪಂಡಿತಾಚಾರ್ಯರ ಒಂದು ವಿದ್ವತ್ತು ಮತ್ತು ಕವಿತ್ವ ನೋಡಿದರೆ, ಸ್ವರ್ಗ ಅಂದರೆ ಅಮರೇಂದ್ರ ಪುರಿ. ಸೊ ಈ ಅಮರೇಂದ್ರ ಪುರಿಯ ಕಥೆ ಇದು, ಅವನನ್ನು ಸೋಲಿಸುವಂಥದ್ದು. ಸ್ವರ್ಗ ಆಹ್ವ, ಸ್ವರ್ಗ ಎನ್ನುವ ಹೆಸರಿನ ಅಂದರೆ ಅಮರೇಂದ್ರಪುರಿ ಅಂತ ಹೆಸರಿನ ಸ್ವರ್ಗ ಆಹ್ವ ಉಕ್ತಿ ಪ್ರಖಂಡಿ, ಅವನನ್ನು ಖಂಡಿಸಿದರು, ಓಡಿಸಿದರು. ಸೊ ಅಲ್ಲಿಂದ ಮುಂದೆ ಸಕಲ ಸಮೈಜಿದ್, ಎಲ್ಲ ಸಮಯ ಅಂದರೆ ಸಿದ್ಧಾಂತ, ಎಲ್ಲ ಸಿದ್ಧಾಂತಗಳನ್ನು 21 ಸಿದ್ಧಾಂತಗಳ ದೋಷಪೂರಿತ ಸಿದ್ಧಾಂತಗಳನ್ನು ಅವರ ದೋಷವನ್ನು ಅವರ ಮುಖದ ಮೇಲೆ ಹೇಳಿ, ಇಂಥ ದೋಷಪೂರಿತ ಸಿದ್ಧಾಂತವನ್ನೇ ಅನುಸರಿಸಿಕೊಂಡು ಎಲ್ಲಿ ಅಂಧ ತಪಸ್ಸಿಗೆ ಹೋಗ್ತೀರಿ ಅಂತ ಅವರನ್ನು ಎಚ್ಚರಿಸಿ, ಅವರನ್ನು ಗೆದ್ದು ಆಮೇಲೆ ಅವರಿಗೆ ಒಂದು ಒಳ್ಳೆಯ ಸಿದ್ಧಾಂತವನ್ನು ಕೊಟ್ಟವರು ಮಧ್ವರು. ವ್ಯಾಖ್ಯಯಾ ಭಾತ್, ವ್ಯಾಖ್ಯಯ ತಮ್ಮ ವ್ಯಾಖ್ಯೆ ಎಷ್ಟು ಸುಲಭ, ಭಗವಂತನ ಬಗ್ಗೆ, ಭಗವಂತನ ಉಪಾಸನೆಯ ಬಗ್ಗೆ, ತಮ್ಮ ಸಿದ್ಧಾಂತದ ಬಗ್ಗೆ, ಮಧ್ವ ಸಿದ್ಧಾಂತದ ಬಗ್ಗೆ ಆ ಪ್ರವಚನ ವ್ಯಾಖ್ಯಾನ ಅನ್ನುವಂಥದ್ದು ಬಹಳ ಸ್ಪಷ್ಟ, ನಿಸ್ಸಂದೇಹ. ಆ ಭಾತ್ ಮಧ್ವರು ಹೋದಲ್ಲೆಲ್ಲ ಶೋಭಿಸಿದರು. ಪುರ ಆಜೌ, ಪುರ ಮೊದಲು ಎಲ್ಲಿ ಬಂದಿದ್ದಾರೆ? ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ. ಈಗ ಅಲ್ಲಿ ಆಜೌ ಯುದ್ಧದಲ್ಲಿ ನೆನಪಿಸಿಕೊಂಡರು ತಮ್ಮ ಮೊದಲನೇ ಅವತಾರ ಭೀಮಾವತಾರ. ಶಿಷ್ಯಾಣಾಂ ಆಯುಧಾನಿ ಪ್ರಕಟಯತಿ. ನೋಡಪ್ಪ ಶಿಷ್ಯ ಸತ್ಯತೀರ್ಥ, ನೀನು ಮೊದಲು ರಾಜನಾಗಿದ್ದಿ ಮಹಾಭಾರತ ಯುದ್ಧದಲ್ಲಿ, ನನ್ನೊಟ್ಟಿಗೆ ಯುದ್ಧ ಮಾಡಿದ್ದಿ ನೀನು, ನಾನು ಭೀಮಸೇನಾಗಿದ್ದೆ. ಜೋ ನಿಂದು ಆಯುಧ ನಂದು ಆಯುಧ ಎಲ್ಲ ತೋರಿಸ್ತೀನಿ. ಆಯುಧಾನಿ ಪ್ರಕಟಯತಿ, ಅಲ್ಲಿ ಅಗಿಲಿಕ್ಕೆ ಹೇಳಿಬಿಟ್ಟು ಭೀಮಸೇನನ ಗದೆ, ಸೊ ಬಾಕಿದವರ ಆಯುಧಗಳು ಎಲ್ಲ ತೋರಿಸಿದರು ಮಧ್ವರು. ಪುರ ಪೂಜಿತ ಶೂಲಿನ ಅಭೂತ್, ಪುರ ಮೊದಲು, ಪೂಜಿತ ಏನಂತ ಹೇಳಿದರೆ ಯಾರಿಂದ ಪೂಜಿತ? ರುದ್ರೇಣ ಶೂಲಿನ,
ಶೂಲವನ್ನು ಧರಿಸಿದವರು ಯಾರು? ರುದ್ರದೇವರು. ಸೊ ರುದ್ರದೇವರಿಂದ ಶೂಲಿನ ಅಭೂತ್. ಸೊ ರುದ್ರದೇವರು ಬಂದು ಪ್ರತ್ಯಕ್ಷೇಣ ಕ್ವಚಿತ್ ಅಂದರೆ ಒಂದು ಬ್ರಾಹ್ಮಣ ವೇಷದಲ್ಲಿ ಬಂದರು ಸ್ವಾಮಿಗಳೇ, ನಾಳೆ ಭಿಕ್ಷೆಗೆ ಬರ್ಬೋದಾ ನಮ್ಮಲ್ಲಿ? ಆಯಿತು ಅಂತ ಹೇಳಿದರು. ಮಧ್ವರಿಗೆ ಗೊತ್ತಾಯಿತು ಇದು ರುದ್ರದೇವರು ಅಂತೇಳಿ. ಆಮೇಲೆ ಆಯಿತು ಅಂತ ಹೇಳಿ ಏನು ಬ್ರಾಹ್ಮಣ ಮತ್ತೆ ಎಲ್ಲಿ ಹೋದಂತೆ ಇಲ್ಲ. ಈ ಕಡೆ ನೋಡುವಾಗ ಎಲ್ಲರೂ ನೋಡ್ತಾ ಇದ್ದಾರೆ, ಯಾರು ಅವ್ರು ಎಲ್ಲಿ ಹೋದರು? ಇಲ್ಲ, ಅವರು ಇಲ್ಲವೇ ಇಲ್ಲ, ಕಾಣಲಿಕ್ಕೆ ಇಲ್ಲ. ಮತ್ತೆ ಮಧ್ವರು ಹೇಳಿದರು ಅದು ರುದ್ರದೇವರು ಬಂದದ್ದು ಅಂತ. ಸೊ ಹೀಗೆ ಅದನ್ನು ನೋಡ್ಕೊಂಡು ಹೋಗೋಣ. ಯಾವುದನ್ನು ಈಗ ಆ ಎಲ್ಲ ಯಾವುದನ್ನು ಶ್ಲೋಕಗಳನ್ನು. ಸೊ ಯಾವಾಗ ಈಗ ಅಮರೇಂದ್ರಪುರಿಯ ಶ್ಲೋಕ 42, 43. ಸದಾಕ್ಷ್ಯಂ ಆಕ್ಷಿಪ್ತ ಸಮಸ್ತಪಕ್ಷಕೋ ಯತಿ ಪ್ರಭುಂ ಕೋಪಿ ಅಮರಾವತಿ ಪದಃ ಜಿಗೀಷಯಾ ಜ್ಞಾನ ಸಹಾಯ ಕರ್ಮಣಃ. 10ನೇ ಸರ್ಗದ 42ನೇ ಶ್ಲೋಕ. ಪ್ರಸಾಧ್ಯತಾಂ ಸಾಧನತೇತಿ ಉದಾಹರತ್. ಸದಾಕ್ಷ್ಯಂ ಅಂದರೆ ದಕ್ಷತೆ, ದಾಕ್ಷ್ಯಂ. ಸೊ ದಕ್ಷತೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಅದನ್ನು ಸಂಸ್ಕೃತದಲ್ಲಿ ದಾಕ್ಷ್ಯಂ. ಸೊ ದಕ್ಷತೆ ಯಾರಿಗೆ ಉಂಟೋ ಅದು ದಕ್ಷತೆಯ ಸ್ವಭಾವಕ್ಕೆ ದಾಕ್ಷ್ಯಂ ಅಂತ ಹೆಸರು. ಸದಾಕ್ಷ್ಯಂ ಅಂದರೆ ಜಾಣತನದಿಂದ, ದಕ್ಷತೆಯಿಂದ, ನಿಪುಣತೆಯಿಂದ, ಕುಶಲತನದಿಂದ ಆಕ್ಷಿಪ್ತ ಸಮಸ್ತ ಪಕ್ಷಕೋಹೋ ಅಂತೇಳಿದರೆ ಎಲ್ಲ ವಾದಿಗಳನ್ನು ಆಕ್ಷಿಪ್ತ ಓಡಿಸಿಬಿಟ್ಟಿದ್ದಾರೆ ಅಂತೇಳಿದರೆ, ಓಡಿಸಿದ್ದೆ ಅಂತೇಳಿದರೆ ಯಾವ ವಾದಿಗಳು ಬಂದ ಕೂಡಲೇ ಯಾವ ಪಕ್ಷ ನಿಮ್ಮದು, ಏನು ಸಿದ್ಧಾಂತ ನಿಮ್ಮದು, ಸಿದ್ಧಾಂತದ ಹೆಸರು ಹೇಳಿದ ಕೂಡಲೇ ಅದರಲ್ಲಿ ಇದ್ದ ಎಲ್ಲ ದೋಷ ಹೇಳಿ ಆಯಿತು. ಅವನ ಮುಖ ಸಣ್ಣದಾಗಿ ಆಯಿತು. ಏನಾದರೂ ಉತ್ತರ ಉಂಟಾ ಕೇಳಿದರೆ ಯಾರ ಹತ್ರವೂ ಏನೂ ಉತ್ತರವೇ ಇಲ್ಲ ಅಂಥೇಳಿದರೆ ಮಧ್ವರಿಗೆ ಎಲ್ಲವೂ ಗೊತ್ತು. ಅದರಲ್ಲಿ ಸಿದ್ಧಾಂತದಲ್ಲಿ ಏನೆಲ್ಲ ಹುಳುಕಿದೆಯೋ ಎಲ್ಲ ಟಕ ಹೇಳ್ತಾ ಹೋಗ್ತಾರೆ. ಅಂದರೆ ಸ್ಪಷ್ಟ ಹೇಳ್ತಾರೆ, ನೋಡಿ ಇದು ದೋಷ ಅಲ್ವಾ ಅಂತ ತಿಳ್ಕೊಂಡು. ಸೊ ಆಕ್ಷಿಪ್ತ ಸಮಸ್ತ ಪಕ್ಷಕ್ಕೋ, ಕ್ಷಿಪ್ತ ಅಂತೇಳಿದರೆ ಕಟ್ ಮಾಡೋದು ಅಂತೇಳಿದರೆ ಆಕ್ಷಿಪ್ತ ಸಮಸ್ತ ಪಕ್ಷ ಎಲ್ಲ ಸಿದ್ಧಾಂತಗಳನ್ನು ನಿರಾಕರಿಸಿದರು. ಯತಿಹಿ ಪ್ರಭುಂ ಕೋಪಿ ಅಮರಾವತಿ ಪದಃ. ಅಮರಾವತಿ ಅನ್ನುವಂಥ ಹೆಸರುಳ್ಳವನು ಅಂದರೆ ಈ ಅಮರೇಂದ್ರ ಪುರಿ. ಅಮರಾವತಿ ಅಂದರೆ ಒಂದು ಪಟ್ಟಣ, ಎಲ್ಲಿ ಆಂಧ್ರ ಪ್ರದೇಶದಲ್ಲಿದೆ. ಸೊ ಅಮರಾವತಿ ಅಂತೇಳಿದರೆ ಅಮರೇಂದ್ರ ಪುರಿ. ಸೊ ಅಮರೇಂದ್ರ ಪುರಿ ಅನ್ನುವಂತಹ ಯಾವನೊಬ್ಬ ಸನ್ಯಾಸಿ ಬಂದಿದ್ದಾನೆ. ಜಿಗೀಷಯ, ನಾನು ಮಧ್ವರನ್ನು ಗೆದ್ದೇ ಹೋಗುವುದು ಇವತ್ತು ಅಂತ ಹೇಳಿಕೊಂಡು ಕೂತಿದ್ದಾನೆ. ಜ್ಞಾನ ಸಹಾಯ ಕರ್ಮಣಃ, ಹೌದು ಅಂತ ಕರ್ಕೊಂಡು ಬಂದರು. ಏನಪ್ಪ ನಿಂದು ಏನು ಪ್ರಶ್ನೆ? ಏನಂತೇಳಿದರೆ ನೀವು ಈಗ ಹೇಳಿದ್ರಲ್ವಾ, ಏನಂತೇಳಿದರೆ ಹೇಗೆ ಜ್ಞಾನ ಅನ್ನುವಂಥದ್ದು ಭಗವಂತನ ಸಾಕ್ಷಾತ್ಕಾರಕ್ಕೆ ಮುಖ್ಯವೋ ಹಾಗೆ ನಾವು ಭಗವದ್ ವಿಷಯಕ್ಕೆ ಅಂತೇಳಿದರೆ ಭಗವಂತನ ಪ್ರೀತಿಗಾಗಿ ಮಾಡುವಂಥ ಕೆಲಸಗಳಿಂದ, ಅಂದರೆ ಯಾವ ಕೆಲಸಗಳು, ನಮಗೆ ಯಾವ ಕೆಲಸ ನಮ್ಮದು ಕರ್ತವ್ಯ ಅಂತಿದೆಯಾ ಆ ಕೆಲಸಗಳು. ಹಾಗಂದರೆ ಭಗವಂತನ ಪ್ರೀತಿಗಾಗಿ ಮಾಡೋದಂದರೆ ಹೇಗೆ? ಯಾವುದೇ ಫಲವನ್ನು ಇಚ್ಛಿಸದೆ, ಇದರ ಫಲ ನನಗೆ ಸಿಗ್ತದೋ, ನನ್ನ ಹೆಂಡತಿಗೆ ಸಿಗ್ತದೋ, ನನ್ನ ಮಕ್ಕಳಿಗೆ ಸಿಗ್ತದೋ, ನಮ್ಮ ಕುಟುಂಬದವರಿಗೆ ಸಿಗ್ತದೋ ಯೋಚನೆ ಮಾಡದೆ ಇದರ ಫಲ ಯಾರಿಗಾದರೂ ಸಿಗಲಿ, ಇದು ಎಲ್ಲರ ಒಳಿತಿಗಾಗಿ ಮಾಡುವಂಥ ಕೆಲಸ, ಈ ಥರ ಮನೋಭಾವನೆಯನ್ನು ಇಟ್ಟುಕೊಂಡು ಯಾರು ಕೆಲಸ ಮಾಡ್ತಾರೋ ಅದಕ್ಕೆ ಏನಂತೇಳಿದರೆ ಕರ್ಮಯೋಗದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂಥದ್ದು ಈ ರೀತಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ಅಂದರೆ ಭಗವಂತನಿಗೆ ಆ ಕೆಲಸ ಪ್ರೀತಿ ಅಂತೇಳಿದರೆ ಮುಖ್ಯವಾಗಿ ತ್ಯಾಗ. ಅದು ಅಂತೇಳಿದರೆ ನಮಗೋಸ್ಕರ ನಾವು ಮಾಡುವಂಥದ್ದೆಲ್ಲ ಸ್ವಾರ್ಥ ಬಿಟ್ಟು ಮಾಡುವಂಥ ಕೆಲಸಗಳೆಲ್ಲ ತ್ಯಾಗದ ಕೆಲಸಗಳು. ಸೊ ನೀವು ಹೇಳಿದ್ದೀರಿ ಜ್ಞಾನ ಹೇಗೋ ಹಾಗೆ ಈ ತ್ಯಾಗಮಯವಾದ ಕರ್ಮಗಳು ಹಾಗೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಮುಖ್ಯ ಅಂತೇಳಿ. ಈ ಕರ್ಮಕ್ಕೂ ಸಾಕ್ಷಾತ್ಕಾರಕ್ಕೂ ಏನು ಸಂಬಂಧ? ಪ್ರಸಾಧ್ಯತಾಂ ಸಾಧನತೇತಿ ಉದಾಹರತೆ. ಸಾಧನತೇತಿ ಸಾಧನ, ಮೋಕ್ಷ ಸಾಧನಕ್ಕೆ ಉದಾಹರತೆ ನೀವು ಹೇಳಿದ್ದೀರಿ. ಪ್ರಸಾಧ್ಯತಾಂ ಈಗ ಸಮರ್ಥಿಸಿಕೊಳ್ಳಿ. ಅದು ಎಲ್ಲಿಂದ ಹೇಳಿದ್ದೀರಿ, ಹೇಗೆ ಹೇಳಿದಿರಿ? ಸಮರ್ಥಿಸಿಕೊಳ್ಳಿ. ಆಚಾರ್ಯರು ಹೇಳಿದ್ರು 43ನೇ ಶ್ಲೋಕದಲ್ಲಿ,
ಸಂಸಾದಿತಾರ್ಥೆ ಅಂತೇಳಿದರೆ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಏನು ಮಾಡಿದ್ದಾರೆ, ಚೆನ್ನಾಗಿ ನಿರೂಪಿಸಿದ್ದಾರೆ. ಅದಕ್ಕೆ ಅವನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಭಗವತಿ ಅಯುಕ್ತಿವಿತ್ ಅಂತೇಳಿದರೆ ಎಲ್ಲ ಕೇಳಿ ಆದಮೇಲೆ ಎಲ್ಲ ಗೊತ್ತಾಗಿದೆ ಅವನಿಗೆ ಅಂತೇಳಿದರೆ ಯಾವುದೇ ಒಂದು ಸಂದೇಹ ಅವನ ಹತ್ರ ಇಲ್ಲ. ಬೇಕಂತೇಳಿ ಇವರ ಕಾಲು ಎಳಿಬೇಕಂತ ಅಯುಕ್ತಿವಿತ್ ಇವರನ್ನು ಖಂಡಿಸಬೇಕಂತ ತಿಳ್ಕೊಂಡು ಪ್ರಚ್ಛತಿ ಅಂದರೆ ಕೇಳುವುದು, ಪಪ್ರಚ್ಛ ಅಂದರೆ ಕೇಳಿದ. ಏನಂತ ಕೇಳಿದ? ಹಾಗಾದರೆ ನೀವಿಗೆ ಹೀಗೆಲ್ಲ ಹೇಳಿದ್ರಲ್ಲ, ಜ್ಞಾನ ಶಬ್ದದ ಅರ್ಥ ಗೊತ್ತುಂಟ ನಿಮಗೆ? ಕೇಳಿದ. ಜ್ಞಾನಪದ ಅರ್ಥಂ ಉಗ್ರಧೀಹಿ. ಉಗ್ರಧಿ ಅಂತೇಳಿದರೆ ಕೆಟ್ಟ ಮನುಷ್ಯ ಇವನು. ಜ್ಞಾನ ಎನ್ನುವ ಶಬ್ದದ ಅರ್ಥ ಗೊತ್ತಿದೆಯಾ ನಿಮಗೆ? ಆಚಾರ್ಯರಿಗೆ ಕೇಳ್ತಾನೆ. ಅಂದರೆ ಅವನ ತಲೆ ಕೆಟ್ಟಿದೆ. ಆಚಾರ್ಯರು ಹೇಳ್ತಾರೆ, ಜ್ಞಾತಃ ಸತೆ ಜ್ಞಾಯಸಿ ಚೇತ್. ಒಂದು ವೇಳೆ ನಿನಗೆ ಜ್ಞಾನ ಶಬ್ದದ ಅರ್ಥ ಗೊತ್ತಿದ್ದರೆ ನಾನು ಹೇಳಬೇಕಾದ್ದಿಲ್ಲ, ನಿನಗೆ ಗೊತ್ತಿದೆ. ನಚೇತ್, ಒಂದು ವೇಳೆ ನಿನಗೆ ಜ್ಞಾನ ಶಬ್ದದ ಅರ್ಥ ಗೊತ್ತಿಲ್ಲ ಅಂತಾದರೆ ನಸ ಪ್ರಶ್ನೋ ಘಟೇತ ಇತಿ ಅಂತೇಳಿದರೆ, ಒಂದು ವೇಳೆ ನಿಂಗೆ ಅರ್ಥವೇ ಗೊತ್ತಿಲ್ಲ ಜ್ಞಾನ ಶಬ್ದದ್ದು ಅಂತ ಹೇಳಿದರೆ ನಾನು ಹೇಳಿದ್ರು ಗೊತ್ತಿಲ್ಲದವರಿಗೆ ಏನು ಪ್ರಯೋಜನ ಅಂತೇಳಿ ಹೇಳಿ ಉಪಯೋಗ ಇಲ್ಲಲ್ಲ. ಆದ್ದರಿಂದ ಇತಿ ನಿರಾಕೃತ ಏಷತಂ, ಈ ರೀತಿ ಅವನು ಹೇಗೆ ಕುಯುಕ್ತಿಯನ್ನು ಉಪಯೋಗಿಸಿದ್ದಾನೋ ಮಧ್ವರು ಕೂಡ ಕುಯುಕ್ತಿ ಉಪಯೋಗಿಸಿ ಅಂತೇಳಿದರೆ, ಮೊದಲು ಅವನಿಗೆ ನೀಟಾಗಿ ಹೇಳಿದ್ದಾರೆ, ಅವನಿಗೆ ಅರ್ಥ ಆಗಿದೆ. ಅರ್ಥ ಆದಮೇಲೆ ಕಾಲೆಳಿಲಿಕ್ಕೆ ಅವನು ಕುಯುಕ್ತಿ ಉಪಯೋಗಿಸಿದ ಕೂಡಲೇ ಇವರು ಅದೇ ಭಾಷೆಯಲ್ಲಿ ಅದನ್ನು ಅವನ ಉತ್ತರ ಕೊಟ್ಟರು ಅಂತ. ಸೊ ಈ ರೀತಿ ಅವನನ್ನು ಸೋಲಿಸಿದರು. ಪ್ರಖಂಡಿ ಅಂತೇಳಿದರೆ ಖಂಡಿಸಿದರು. ಯಾರನ್ನ? ಈ ಸ್ವರ್ಗ ಅನ್ನುವಂಥ ಹೆಸರಿನ ಈ ಪ್ರತಿವಾದಿಯನ್ನು. ಸ್ವರ್ಗ ಅಂದರೆ ಅಮರೇಂದ್ರಪುರಿ, ಅಮರಾವತಿ ಅಂತ ಹೇಳಿದ ಹಾಗೆ. ಅಲ್ಲಿಂದ ಸಕಲ ಸಮೈಜಿತ್ ಅಂತೇಳಿದರೆ ಎಲ್ಲ ಸಿದ್ಧಾಂತಗಳ ಯಾರೆಲ್ಲ ಬಂದಿದ್ದಾರೋ ಪ್ರತಿಯೊಬ್ಬರನ್ನು ಕೂಡ ಜಯಿಸಿದರು. ವಿತತ ತಮೋಂತಂ ಸಾಧಯಂತ್ಯಾನಿತಾಂತಂ 44ನೇ ಶ್ಲೋಕ. ಸದಸಿ ರೇಜೆ ವ್ಯಾಖ್ಯಯ ವ್ಯಾಸಶಿಷ್ಯರಾದ ಮಧ್ವರು ತಮ್ಮ ಒಂದು ಅಪೂರ್ವವಾದ ಈ ವ್ಯಾಖ್ಯಾನ, ಈ ಒಂದು ಶೈಲಿಯಲ್ಲಿ ಸದಸಿ ರೇಜೆ, ಪ್ರತಿ ಸಭೆಗಳಲ್ಲಿ, ಸದಸಿ ಅಂದರೆ ಸಭೆಯಲ್ಲಿ ಯಾವ ಸಭೆಗೆ ಹೋದರೂ ರೇಜೆ ಪ್ರಕಾಶಿಸಿದರು. ವಿತತ ತಮೋಂತಂ ಅಂತೇಳಿದ್ರೆ ಕತ್ತಲೆ ಇರುವಾಗ ಸೂರ್ಯೋದಯ ಆದ ಕೂಡಲೇ ಕತ್ತಲೆ ಹೇಗೆ ಓಡ್ತದೋ ಆ ರೀತಿಯಲ್ಲಿ ವ್ಯಾಸ ಶಿಷ್ಯರಾದ ಮಧ್ವರು ಸಕಲ ಸಮಯ ಹಸ್ತಾಂ ಭೋಜ ಬಂಧಾಭಿನಂದಿ, ಎಲ್ಲಿಯೇ ಹೋಗಲಿ ಅವರ ವ್ಯಾಖ್ಯಾನ ಆದ ಕೂಡಲೇ ಏನಂತೇಳಿದರೆ ಸಕಲ ಸಮಯ ಎಲ್ಲ ಶಾಸ್ತ್ರದ ಎಲ್ಲ ಯಾವ ಒಂದು ಶಾಖೆಯಿಂದ ಬಂದಿರಲಿ ಪಂಡಿತರುಗಳು, ಅವರು ಹಸ್ತಾಂಬೋಜ ಹಸ್ತದ ಕಮಲ ಬಂಧಾಭಿನಂದಿ ಅಂತೇಳಿದರೆ ಜೋಡಿಸಿ ನಮಸ್ಕಾರ ಮಾಡಿ ಉದ್ದಂಡ ಬಿದ್ದು ಎಷ್ಟೋ ಜನ ಅನುಯಾಯಿಗಳಾಗಿ ಮಧ್ವರದ್ದು ಅಲ್ಲೇ ಶರದಿ ಚಂದ್ರಃ ಚಂದ್ರಿಕಾ ಸಂಪದೇವ, ಶರತ್ಕಾಲದ ಹುಣ್ಣಿಮೆ ದಿವಸ ಆ ಚಂದ್ರನ ಶೋಭೆ ಯಾವ ರೀತಿ ಇರ್ತದೋ ಆ ರೀತಿ ಮಧ್ವರ ಶೋಭೆ ಬೆಳಗುತ್ತಾ ಹೋಯಿತು. ಆ ನಂತರ ವ್ಯಾಖ್ಯಯ ಆಭಾತ್. ಸೊ ವ್ಯಾಖ್ಯಯ ಆಭಾತ್ ಅದು ಆಯಿತು ಅಂತೇಳಿದರೆ ಮಧ್ವರು ಶೋಭಿಸಿದರು ಎಲ್ಲ ಸಭೆಗಳಲ್ಲಿ. ನೆಕ್ಸ್ಟ್ ಪುರ ಆಜೌ, ಹಿಂದೆ ಯುದ್ಧದಲ್ಲಿ ಆಜೌ, ಪುರ ಆಜೌ. 2 ಎಸ್ ಇದೆ ನೋಡಿ, 2 ಎಸ್ ಇದ್ದರೆ ಸಾಮಾನ್ಯವಾಗಿ ಆ ಅಂತ ಲೆಕ್ಕ. ವ್ಯಾಖ್ಯಯ ಅದು ಸಹ ಆಭಾತೆ, ಸೊ ಅದಕ್ಕೆ ಮಾತ್ರ ಒಂದೇ ಎಸ್ ಹಾಕಿದ್ದಾರೆ. ಸೊ ವ್ಯಾಖ್ಯಯ ಭಾತ್ ಮೇಲಿಂದ ಕೆಳಗಿಂದ ಪುರ ಆಜೌ. ಶಿಷ್ಯಾಣಾಂ ಆಯುಧಾನಿ ಪ್ರಕಟಯತಿ, ಶಿಷ್ಯಾಣಾಂ ಆಯುಧಾನಿ ಪ್ರಕಟಯತಿ ಅಂತ ಹೇಳಿದ್ರೆ ಶಿಷ್ಯರಿಗೆ ಆಯುಧಗಳನ್ನು ತೋರಿಸಿದರು ಕುರುಕ್ಷೇತ್ರದಲ್ಲಿ ಮಹಾಭಾರತ ಯುದ್ಧ ಆದ ಜಾಗದಲ್ಲಿ. ಸೊ ಯಾವುದಿದು 40 ಇದು ವ್ಯಾಖ್ಯಾಯ ಭಾತಿಗೆ ಸುಖ ಉಂಟು, ಯಾವುದಾದ್ರು ಶ್ಲೋಕ ಇದೆ. ಸೊ ಏನಿದು
ಅಂತ ತನ್ನ ಯಾವುದು ಪ್ರವಚನ, ಯಾವ ಥರ ಪ್ರವಚನ, ಎಷ್ಟು ಸ್ಪಷ್ಟ ಪ್ರವಚನ, ಯಾವುದು ಸಂದೇಹ ಇಲ್ಲದ ಪ್ರವಚನ ಅಂತ ಹೇಳೋದಕ್ಕೆ ನಾರಾಯಣ ಪಂಡಿತಾಚಾರ್ಯ 2 ಶ್ಲೋಕ ಇದೆ, 3 ಶ್ಲೋಕ ಇದೆ. 45, 46, 47, 48. 46, 47 ಮಾಡುವ. ವರ್ತಸ್ವಾಧ್ಯಧಿ ಸರ್ವಂ ದಿವ್ಯೇದಂ ಸೋ ಅನಿಶಂ ಸ್ವತಂತ್ರೋ ವಿಷ್ಣು ಉಜ್ಜಾಸಯ ದುಷ್ಟಾನಾಂ ಸಂಸ್ಕುರು ಸಾಧೂನ್ ಗುಣಾಭಿಪೂರ್ಣೋ ಅಪಿ ಅಗುಣಃ. ಆ ನಂತರದ ಶ್ಲೋಕ ಅಸಮೋತ್ತಮೋ ಮತೋಸೌ ಶ್ರಿಯಪತಿರ್ ವಿಶ್ವತೋ ವಿಭಿನ್ನಾತ್ಮ ಪರಮಾನ್ ಪ್ರಕಾಮಂ ಅರ್ಥಾನ್ ಪ್ರಕಾಶಯಾಮಾಸ ಸೇತಿ ಸೇ ಇತಿ ಸಾ ಇತಿ ಆದೀನ್. ಏನು ಹೇಳ್ತಾರೆ ಅಂತ ಹೇಳಿದರೆ, ವರ್ತಸ್ವ ಅಧಿ ಸರ್ವಂ, ಎಲ್ಲರ ಸರ್ವಂ, ಎಲ್ಲ ಭೂತಗಳ, ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ವರ್ತಸ್ವ, ಭಗವಂತ ನೆಲೆಸಿದ್ದಾನೆ. ದಿವ್ಯೇದಂ ಸೋ ಅನಿಶಂ, ಸಹ ಅನಿಶಂ, ದಿನ ರಾತ್ರಿ, ಅನಿಶಂ ರಾತ್ರಿ ಹಗಲು. ದಿವ್ಯೇದಂ ಅಂತೇಳಿದರೆ ಎಲ್ಲವನ್ನು, ಎಲ್ಲ ಕೆಲಸಗಳು, ಆಗು ಹೋಗುಗಳು, ಈ ಪ್ರಪಂಚದ್ದು ಪ್ರತಿಯೊಂದು ಭಗವಂತನ ಇಚ್ಛೆ ಪ್ರಕಾರ ಆಗುವಂಥದ್ದು. ಸೊ ತನ್ನ ಕ್ರೀಡಾದಿ ಗುಣಗಳಿಂದ ಎಲ್ಲ ಆಗು ಹೋಗುಗಳನ್ನು ನಿಯಮನ ಮಾಡ್ತಾ ಇರ್ತಾನೆ. ಸ್ವತಂತ್ರೋ ವಿಷ್ಣು, ಭಗವಂತ ಮಾತ್ರ ಸ್ವತಂತ್ರ, ಇನ್ಯಾರೂ ಸ್ವತಂತ್ರ ಇಲ್ಲ ಈ ಪ್ರಪಂಚದಲ್ಲಿ. ಈ ಎಲ್ಲ ಲೋಕಗಳಲ್ಲಿಯೂ ಕೂಡ ಭಗವಂತ ಒಬ್ಬನೇ ಸ್ವತಂತ್ರ, ಅವನೊಬ್ಬನೇ ಸೃಷ್ಟಿ ಸ್ಥಿತಿ ಲಯ ನಿಯಮನ ಬಂಧ ಮೋಕ್ಷ ಎಲ್ಲವನ್ನು ಮಾಡುವವನು ಭಗವಂತ ಒಬ್ಬನೇ. ಉಳಿದವರೆಲ್ಲ ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಆಮೇಲೆ ಲಕ್ಷ್ಮೀದೇವಿ ಎಲ್ಲರೂ ಕೂಡ ಭಗವಂತನ ಸಹಚರರು, ಭಗವಂತನ ಕುಟುಂಬದವರು ಅಷ್ಟೇ. ಸೊ ಅವರೆಲ್ಲ ಅಸ್ವತಂತ್ರರು ಅಂತೇಳಿದರೆ ಭಗವಂತನ ಪ್ರೇರಣೆ ಇಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ. ಸ್ವತಂತ್ರೋ ವಿಷ್ಣು ಉಜ್ಜಾಸಯ ದುಷ್ಟಾನಾಂ, ಮಧ್ವರದ್ದು ಅಥವಾ ಬದ್ಧರು ಹೃದಯದಲ್ಲಿ ಹೊತ್ತ ಈ ಭಗವಂತನದ್ದು. ಉಜ್ಜಾಸಯ ದುಷ್ಟಾನಾಂ, ಎಷ್ಟೋ ಅವತಾರಗಳನ್ನು ಎತ್ತಿ ಬಂದದ್ದು. ಮತ್ಸ್ಯಾವತಾರ, ಆ ಹಯಗ್ರೀವ ಅಸುರನನ್ನು ಕೊಂದಾಯಿತು. ಆಮೇಲೆ ಕೂರ್ಮಾವತಾರದಲ್ಲಿ ಕೂರ್ಮನಾಗಿದ್ದದ್ದು ಅಂತೇಳಿದರೆ ಎಷ್ಟೋ ರಾಕ್ಷಸರನ್ನು ಅಲ್ಲಿ ಕೊಂದಾಗಿದೆ, ಅದು ಸಮುದ್ರ ಮಂಥನದ ಕತೆ. ಆಮೇಲೆ ಕೂರ್ಮ ಅವತಾರದಲ್ಲಿ ಎಷ್ಟು ವರಾಹ ಅವತಾರ, ಯಾರನ್ನು ಹಿರಣ್ಯಾಕ್ಷನನ್ನು ಕೊಂದದ್ದು. ಆಮೇಲೆ ಹೀಗೆ ಸೊ ಪ್ರತಿಯೊಂದು ಅವತಾರ, ರಾಮಾವತಾರದಲ್ಲಿ ಎಷ್ಟು ಸಾವಿರ ಸಂಖ್ಯೆಯಲ್ಲಿ ರಾಕ್ಷಸರನ್ನು ಕೊಂದಿದ್ದಾರೆ ರಾಮಾವತಾರದಲ್ಲಿ, ಕೃಷ್ಣ ಅವತಾರದಲ್ಲಿ. ಸೊ ಈ ಎಲ್ಲ ಅವತಾರಗಳಲ್ಲಿ ಉಜ್ಜಾಸಯ ದುಷ್ಟಾನಾಂ, ಎಲ್ಲ ರಾಕ್ಷಸರ ಸಂಹಾರ. ಸಂಸ್ಕುರು ಸಾಧೂನ್, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಸಾಧೂನಾಂ ಪರಿತ್ರಾಣಾಯ, ಸಾಧುಗಳ ಸಂತರ ಎಲ್ಲ ಒಳ್ಳೆಯವರ ಸಜ್ಜನರ ರಕ್ಷಣೆ, ದುಷ್ಟರ ಸಂಹಾರ. ಸಂಸ್ಕುರು ಸಾಧೂನ್ ದುಷ್ಟಾನಾಂ ಉಜ್ಜಾಸಯ. ಗುಣಾಭಿಪೂರ್ಣೋ, ಎಲ್ಲ ಗುಣಗಳ ಸಾಗರ ಒಂದೇ ಕಡೆ ಇರುವಂಥದ್ದು ಭಗವಂತನಲ್ಲಿ. ಆಮೇಲೆ ಯಾವುದೇ ದೋಷ ಇಲ್ಲ. ಅಪಿ ಅಗುಣ ಅಂದರೆ ಗುಣ ಇಲ್ಲ. ಯಾವ ಗುಣ ಇಲ್ಲ? ಸತ್ವ ರಜ ತಮ ಅನ್ನುವಂತಹ ಯಾವುದು ಈ ಪಂಚಭೂತಗಳಿಂದ ಆದ ಶರೀರಕ್ಕೆ ಯಾವುದೆಲ್ಲ ಅಪ್ಲಿಕೇಬಲ್ ಇದೆಯೋ ಭಗವಂತನಿಗೆ ಆ ಶರೀರವೇ ಇಲ್ಲ. ಭಗವಂತನದ್ದು ಜ್ಞಾನಾನಂದ ಶರೀರ, ಆದ್ದರಿಂದ ಭಗವಂತನಿಗೆ ಅದು ಅಪ್ಲಿಕೇಬಲ್ ಇಲ್ಲ. ಆದ್ದರಿಂದ ಅವನಿಗೆ ಗುಣಗಳಿಂದ ಮೇಲಿದ್ದಾನೆ. ಅವನು ಸತ್ವರಾಜ ತಮ ಗುಣಗಳಿಂದ ಮೇಲೆ, ಅಂದರೆ ಸತ್ವರಾಜ ತಮ ಗುಣಗಳನ್ನು ಕೊಟ್ಟು ಕಳಿಸಿದ್ದೇ ಭಗವಂತೇ ಕಳಿಸಿರೋದು ಎಲ್ಲರನ್ನು. ಸೊ ಆದ್ದರಿಂದ ಭಗವಂತನು ಅದರ ಎಲ್ಲ ನಿಯಮನ ಮಾಡುವವನು. ಆ ಗುಣಗಳು ಅವನ ಮೇಲೆ ಅವನ ಮೇಲೆ ಯಾವುದೇ ಅಧಿಕಾರ ಆ ಗುಣಗಳಿಗೆ ಇಲ್ಲ. ನಂತರ 47ನೇ ಶ್ಲೋಕ ಅಂತ ಹೇಳಿದರೆ ಭಗವಂತನ ಬಗ್ಗೆ ಸ್ಪಷ್ಟವಾದ ವ್ಯಾಖ್ಯಾನ. ಏನು? ಪಾಯಿಂಟ್ ನಂಬರ್ 1 ಭಗವಂತನು ಎಲ್ಲ ಹೃದಯದಲ್ಲಿ ನೆಲೆಸಿದ್ದಾನೆ. ಎರಡನೇದೇನು? ತನ್ನ ಕ್ರೀಡಾ ಗುಣಗಳಿಂದ ಎಲ್ಲವನ್ನೂ ನಿಯಮನ ಮಾಡ್ತಾನೆ. ಮೂರನೇದ್ದು ಅವನೊಬ್ಬನೇ ಸ್ವತಂತ್ರ. ನಾಲ್ಕನೇದ್ದು ದುಷ್ಟಾನ ಉಜ್ಜಾಸಯ
ಸಾಧೂನ್ ಸಂಸ್ಕುರು. ಐದನೇದ್ದು ಗುಣಾಭಿಪೂರ್ಣ, ಗುಣಪೂರ್ಣ. ಎಲ್ಲ ಗುಣಗಳು ಒಂದೇ ಕಡೆಯಲ್ಲಿದೆ ಭಗವಂತ, ಗುಣಗಳ ನಿಧಿ ಅವನು. ಆಮೇಲೆ ಅಗುಣ, ಅವನಿಗೆ ಸತ್ವರಾಜ ತಮೋ ಗುಣಗಳು ಅವನಿಗೆ ಅಪ್ಲಿಕೇಬಲ್ ಇಲ್ಲ. ಸೊ ಅಂತೇಳಿದ್ರೆ ಈ ವ್ಯಾಖ್ಯಾನ ಕೇಳಿ ಪ್ರತಿಯೊಬ್ಬರಿಗೂ ಏನಂತ ಹೇಳಿದರೆ ಅಲ್ಲೇ ಉದ್ದಂಡ ನಮಸ್ಕಾರ ಮಾಡಿ ಮಧ್ವರಿಗೆ ಅಲ್ಲಿ ಅನುಯಾಯಿಗಳಾಗುವುದೇ. ಆಮೇಲೆ ಮುಂದುವರಿಸಿದರು ಏನದು, ಅಸಮೋತ್ತಮೋ ಮತೋಸೌ. ಅಸೌ ಈ ಲಕ್ಷ್ಮೀಪತಿ, ಈ ಭಗವಂತ ನಮ್ಮ ಮತ ಏನಂತ ಹೇಳಿದ್ರೆ ಅಸಮೋ, ಈ ಭಗವಂತನ ಸಮ ಯಾರೂ ಇಲ್ಲ. ಅಂದರೆ ಅನುಪಮ, ಅತುಲ್ಯ. ಒಂದು ತುಲನೆಗೆ ಭಗವಂತನ ತುಲನೆ ಭಗವಂತನೊಟ್ಟಿಗೆ ಆಗತ್ತೆ ವಿನ ಇನ್ಯಾರೂ ಇಲ್ಲ. ಅಂದರೆ ಆ ರೀತಿಯ ಸಾಮರ್ಥ್ಯ, ಆ ರೀತಿಯ ಬಲ, ಆ ರೀತಿಯ ಶಕ್ತಿ, ಅಚಿಂತ್ಯ ಶಕ್ತಿ ಯಾರಿಗೂ ಇಲ್ಲ. ಅಸಮ ಅಂದರೆ ಭಗವಂತನಿಗೆ ಸಮವೇ ಯಾರೂ ಇಲ್ಲ ಅಂತ ಹೇಳಿದ ಮೇಲೆ ಭಗವಂತನಿಂದ ಉತ್ತಮ ಯಾರೂ ಇಲ್ಲ ಅಂತ ಹೇಳಬೇಕಾದ್ದಿಲ್ಲಲ್ಲ. ಸೊ ಅಸಮೋತ್ತಮೋ ಶ್ರಿಯಪತಿ, ಶ್ರಿಯಪತಿ ಅಂದರೆ ಲಕ್ಷ್ಮೀಪತಿಯಾದ ಭಗವಂತ. ವಿಶ್ವತೋ ವಿಭಿನ್ನಾತ್ಮ, ಯಾರಾದರೂ ಹೇಳಿದರೆ ನಾನೇ ಭಗವಂತ ಅಂತ ಹೇಳಿದರೆ ತುಂಬ ಅದು ಏನಂತ ಹೇಳಿದರೆ ಒಂದು ಹಾಸ್ಯಾಸ್ಪದ ವಿಷಯ. ಅದು ವಿಭಿನ್ನಾತ್ಮ, ಜೀವರೇ ಬೇರೆ, ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ, ವಿಭಿನ್ನ ಆತ್ಮ. ಪರಮಾನ್ ಪ್ರಕಾಮಂ ಅರ್ಥಾನ್ ಅಂತೇಳಿದರೆ ಈ ರೀತಿಯ ಸ್ಪಷ್ಟವಾದ ಶ್ರೇಷ್ಠವಾದ ಸಿದ್ಧಾಂತದಿಂದ ಪ್ರಕಾಶಯಾಮಾಸ ಅಂತೇಳಿದರೆ ಎಲ್ಲಿ ಹೋದರೂ ಸದಸಿ ರೇಜೆ, ಪ್ರತಿಯೊಂದು ವಿದ್ವತ್ ಸಭೆಯಲ್ಲಿಯೂ ಕೂಡ ಪ್ರಕಾಶಿಸಿದರು ಮಧ್ವರು ಈ ರೀತಿಯ ಸಿದ್ಧಾಂತದ ಮುಖಾಂತರ. ವ್ಯಾಖ್ಯಯ ಭಾತ್. ಆಮೇಲಿಂದ ಪುರ ಆಜೌ, ಯಾವುದು ಕುರುಕ್ಷೇತ್ರದಲ್ಲಿ. ಸೊ ಕುರುಕ್ಷೇತ್ರದಲ್ಲಿ ಯಾವುದು ಆಯುಧಗಳನ್ನು ತೋರಿಸಿದ್ದು. ಪ್ರಾಜ್ಞೋ ರಾಜ್ಞಾಂ 49ನೇ ಶ್ಲೋಕ. ಪ್ರಾಜ್ಞೋ ರಾಜ್ಞಾಂ ತ್ರಿದಿವ ಪದವೀಂ ಕೌರವಂ ಕ್ಷೇತ್ರಮಾಪ್ತಃ ಸಸ್ಮಾರ ಅಥ ಸ್ವವಿಹೃತಿ ಪತತ್ ಹಸ್ತಿಯೋದ್ಧೋತ್ಸವಾನಾಂ ಸತ್ಯಾತ್ಮಾದ್ಯೈಹಿ ಇಹ ಪರಿವೃತೋ ಭಾವಿಪಾ ಮಾರೀಚ ದೃಗ್ಭಿಃ ವಿಸ್ಮೇರೈಃ ಸ್ವೈರ್ನಿಜ ನೃಪತನೂಹೇತಿ ದೃಷ್ಟ್ಯಾತಿತುಷ್ಟೈಃ. ಪ್ರಾಜ್ಞು ಅಂತೇಳಿದರೆ ಪ್ರಾಜ್ಞರಾದ ಮಧ್ವಾಚಾರ್ಯರು. ಸೊ ಎಲ್ಲಿದ್ದಾರೆ ಈಗ ಅಂತೇಳಿದರೆ ಕೌರವಂ ಕ್ಷೇತ್ರಂ ಆಪ್ತಃ, ಕೌರವರ ಕುರುಗಳ ಕ್ಷೇತ್ರ ಕುರುಕ್ಷೇತ್ರ ಅಂದರೆ ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ. ಎಲ್ಲಿದೆ? ಹರಿಯಾಣ, ಅಲ್ಲಿದೆ ಹರಿಯಾಣ. ಸೊ ಕುರುಕ್ಷೇತ್ರ. ಸೊ ಈ ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ, ಆಪ್ತಃ ತಲುಪಿದ್ದಾರೆ. ಆ ಕುರುಕ್ಷೇತ್ರ ಅಂದರೆ ಏನಂದರೆ ರಾಜ್ಞಾಂ ತ್ರಿದಿವ ಪದವೀಂ. ರಾಜ್ಞಾಂ ಎಷ್ಟೋ ಜನ ರಾಜರುಗಳು ಆ ದುರ್ಬುದ್ಧಿಯಾದ ಯಾರು ಅವ ಕುರುಡನ ಮಗ, ಅವನು ಒಳಗಿಂದಲೂ ಕುರುಡ ಹೊರಗಿಂದಲೂ ಕುರುಡ. ಅವನಿಗೆ ತನ್ನ ಮಗ ಹೇಳುವಂಥದ್ದು ತಪ್ಪು ಅಂತ ಅವನಿಗೆ ಕಾಣುವುದೇ ಇಲ್ಲ. ಯಾಕಂದರೆ ತನ್ನ ಮಗ ಅಲ್ವಾ, ತನ್ನ ಮಗ ಹೇಳಿದ್ದು ಸರಿಯೇ ಅಂತ ಕುರುಡನ ಮಗ ಯಾವನು ದುಷ್ಟಬುದ್ಧಿ ದುರ್ಬುದ್ಧಿ, ಆ ದುರ್ಯೋಧನ. ಅವನ ಮಾತು ಕೇಳಿಕೊಂಡು ಯುದ್ಧ ಮಾಡಲಿಕ್ಕೆ ಬಂದವರು ಎಷ್ಟೋ ರಾಜರುಗಳು ಅವನ ಪಕ್ಷದಲ್ಲಿ. ಸೊ ಭೀಷ್ಮ ದ್ರೋಣಾದಿ ಕರ್ಣಾದಿ, ಸೊ ಇವರುಗಳೂ ಹೋದರು. ಅಂದರೆ ಈ ಕುರುಕ್ಷೇತ್ರ ಅಂತ ಹೇಳಿದರೆ ತ್ರಿದಿವ ಪದವೀಂ ಅಂತೇಳಿದರೆ ಎಲ್ಲರಿಗೂ ಸ್ವರ್ಗಕ್ಕೆ ಹೋಗಲಿಕ್ಕೆ ಇಲ್ಲೇ ಬಂದು ಹೋಗಬೇಕು ಅಂತ. ಅಂದರೆ ಯಾರು ಈ ಕುರುಕ್ಷೇತ್ರದಲ್ಲಿ ಬಂದು ಯುದ್ಧ ಮಾಡಿದಾರೋ ಆಮೇಲೆ ಸೀದಾ ಮೇಲೆ ಸ್ವರ್ಗಕ್ಕೆ ಹೋದದ್ದು. ಸೊ ರಾಜ್ಞಾಂ ತ್ರಿದಿವ ಪದವಿ ಅಂದರೆ ಸ್ವರ್ಗಲೋಕಕ್ಕೆ ದಾರಿ ಆದ ಈ ಕುರುಕ್ಷೇತ್ರಕ್ಕೆ ತಲುಪಿದರು. ಸಸ್ಮಾರ ಅಂತೇಳಿದರೆ ಸ್ಮರಿಸಿದರು. ಏನು ಸ್ಮರಣೆ ಮಾಡಿದರು ಅಂತೇಳಿದರೆ ಸ್ವವಿಹೃತಿ ಪದತ್ ಹಸ್ತಿಯೋದ್ಧೋತ್ಸವಾನಾಂ. ನಾನು ಮೊದಲು ಈ ಕುರುಕ್ಷೇತ್ರದಲ್ಲಿ ಭೀಮಸೇನನಾಗಿ ಯುದ್ಧ ಮಾಡಿದ್ದೇನೆ ಅಂತೇಳಿದರೆ ಸ್ವವಿಹೃತಿ, ನಾನು ಭೀಮಸೇನ ಅಂದರೆ ಸ್ವವಿಹೃತಿ, ವಿಹೃತಿ ಅಂದರೆ ಸುಮ್ಮನೆ ಕ್ರೀಡೆಗಾಗಿಸ್ಕರ ನಾನೇನು ಮಾಡ್ತಿದ್ದೆ, ಎಲ್ಲ ಆನೆಗಳು ಬರ್ತಿದ್ವಲ್ಲ, ಒಂದು ಆನೆಯನ್ನು ಮುಟ್ಟಿಬಿಡೋದು,
ಮುಟ್ಟಿದರೆ ಅಂತೇಳಿದರೆ ಒಂದು ಚೂರು ಹೀಗೆ ಮಾಡೋದು, ಮಾಡಿದರೆ ಪತತಿ ಹಸ್ತಿ ಯುದ್ಧೋತ್ಸವಾನ ಅಂತೇಳಿದರೆ ಆನೆ ಹೋಗಿ ಅಲ್ಲಿ ದೂರ ಹೋಗಿ ಬಿದ್ದು ಸತ್ತು ಹೋಗ್ತದೆ ಅಂತೇಳಿದ್ರೆ ಅಷ್ಟು ಬಲ ಯಾರಿಗೆ? ಭೀಮಸೇನಿಗೆ. ಸೊ ಸ್ವವಿಹೃತಿ ಪತತ್ ಅಂತೇಳಿದರೆ ಸುಮ್ಮನೆ ಆಟ ಆಡ್ತಾ ಹೊಡೆದದ್ದು ಆನೆಗೆ ಒಂದು ಕೈಯಲ್ಲಿ ಹೀಗೆ, ಆನೆ ಹೋಗಿ ಬಿದ್ದು ಸತ್ತೇ ಹೋಯಿತು. ಸೊ ಆ ರೀತಿ ಎಷ್ಟು ಆನೆಗಳು ಸತ್ತು ಹೋಗಿದ್ದಾವೋ, ಏನೆಲ್ಲ ಕತೆ ಆಗಿದೆ ಎಲ್ಲ ಯೋಚನೆ ಮಾಡೋದು ಯಾರು? ತಾನು ಭೀಮಸೇನಾಗಿದ್ದಾಗ ತಾನು ಮಾಡಿದ ಯುದ್ಧೋತ್ಸವಾನ. ಆ ಯುದ್ಧೋತ್ಸವದಲ್ಲಿ ಸತ್ಯಾತ್ಮಾದ್ಯೈ ಇಹ ಪರಿವೃತೋ, ಸತ್ಯತೀರ್ಥರು ಮೊದಲಾದವರು ಎಷ್ಟೋ ಜನ ಶಿಷ್ಯರು ಆ ಇದರಲ್ಲಿ ಯಾವುದರಲ್ಲಿ ಈಗ ಮಧ್ವರೊಟ್ಟಿಗೆ ಇರುವವರು ಭೀಮಸೇನರೊಟ್ಟಿಗೆ ರಾಜರಾಗಿದ್ದರು. ಎಷ್ಟೋ ಜನ ಇದ್ದರು ಅಲ್ಲಿ. ಅವ್ರದ್ದು ಆಯುಧಗಳು, ಆಮೇಲೆ ತನ್ನ ಆಯುಧಗಳನ್ನು ವಿಸ್ಮೇರೈಹಿ ಸ್ವೈಹಿ ನಿಜ ನೃಪತನು ಹೇತಿ ದೃಷ್ಟ್ಯಾತಿ ತುಷ್ಟೈಹಿ. ಹೇತಿ ಅಂದರೆ ಆಯುಧ, ಗದೆಗಳು ಮೊದಲಾದವುಗಳು. ಹೇತಿ ದೃಷ್ಟ್ಯ ಅಂತೇಳಿದರೆ ಅವ್ರು ಹೇಳುವುದು ಮಧ್ವರು ನೋಡಿ, ಇಲ್ಲಿ ಇವರು ಸತ್ಯತೀರ್ಥರಿದ್ದಾರಲ್ಲ, ಅವ್ರು ಮೊದಲು ರಾಜರಾಗಿದ್ದರಲ್ಲ. ಸೊ ಭೀಮಸೇನೊಟ್ಟಿಗೆ ಸೊ ಇವ್ರದ್ದು ಇಲ್ಲಿ ಆಯುಧ ಇಲ್ಲಿ ಉಂಟು, ಸೊ ಇಲ್ಲಿ ಭೀಮಸೇನ ನಂದೇ ಆಯುಧ ಇಲ್ಲಿ ಉಂಟು ಅಂತ ತಿಳ್ಕೊಂಡು ಸೊ ಈ ರೀತಿ ಅದನ್ನು ಅವರು ಅಗಿಲಿಕ್ಕೆ ಹೇಳುವುದು, ಇವರು ಅಗಿಯುವುದು, ಅಲ್ಲಿ ಆಯುಧ ಸಿಗುವುದು. ಸೊ ಈ ರೀತಿ ಎಲ್ಲರ ಆಯುಧಗಳನ್ನು ತೋರಿಸಿದರು, ಭೀಮಸೇನ ಆಯುಧಗಳನ್ನು ತೋರಿಸಿದರು. ಸೊ ಎಲ್ಲರೂ ಅಲ್ಲಿ ಅತಿತುಷ್ಟೈಹಿ ವಿಸ್ಮೇರೈಹಿ ಅಂದರು ಬೆರಗಾದರು, ಅತಿತುಷ್ಟರು ಸಂತೋಷಗೊಂಡರು ಅಂತೇಳಿದರೆ ಮಧ್ವಾಚಾರ್ಯರು ಹೌದು ಅಂದರೆ ಹೋದ ಅವತಾರದಲ್ಲಿ ಭೀಮಸೇನ ಅನ್ನುವಂಥದ್ದು ಖಚಿತ. ಯಾಕಂದರೆ ಆಯುಧವನ್ನೇ ತೋರಿಸ್ತಾ ಇದ್ದಾರೆ ನೋಡಿ, ನಮ್ಮ ಆಯುಧ ನಾನು ಇಲ್ಲಿಟ್ಟು ನನ್ನ ಆಯುಧ ಇಲ್ಲಿ ಹೋಗಿದೆ ಅಂತ ತಿಳ್ಕೊಂಡು. ಸೊ ಆ ರೀತಿ ಅಲ್ಲಿ ಒಬ್ಬನನ್ನು ಬಾವಿ ಮಾರೀಚ ದಿಗ್ಬಿಹಿ, ಒಬ್ಬ ಸನ್ಯಾಸಿ ತಪಸ್ ಮಾಡ್ತಾ ಇದ್ದ. ಯಾರೋ ಹೇಳಿದರು, ಸತ್ಯಾತ್ಮರೋ ಇನ್ಯಾರೋ ಏನಂತ ಹೇಳಿದರೆ, ಇದು ಏನೊಬ್ಬ ಮಹಾನ್ ಭಾವ ಇಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಅಂತ. ಅಷ್ಟಾಗ ಮಧ್ವರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದರು, ಓಯ್ ಇವನು ಏನು ತಪಸ್ವಿನಲ್ಲ, ಏನೂ ಇಲ್ಲ, ಇವನು ಭಾರಿ ಡೋಂಗಿ ಮನುಷ್ಯ, ಇವನು ಭಾವಿ ಮಾರೀಚ ಅಂದರೆ ಇನ್ನು ಮುಂದೆ ಮಾರೀಚನಾಗುವವನು ಇವನು ಅಂತ ತಿಳ್ಕೊಂಡು ಅವನ ಜಾತಕವನ್ನು ಸಹ ತೋರಿಸಿದರು ಬಾಕಿದ್ದವರೆಲ್ಲರಿಗೆ. ಅಲ್ಲಿಗೆ 49ನೇ ಶ್ಲೋಕ ಮುಗೀತು ಅಂತೇಳಿದರೆ ಪುರಾ ಆಜೌ ಶಿಷ್ಯಾಣಾಂ ಆಯುಧಾನಿ ಪ್ರಕಟಯತಿ ಅಲ್ಲಿವರೆಗೆ ಬಂತು. ನೆಕ್ಸ್ಟ್ ಪುರಾ ಪೂಜಿತಃ ಶೂಲಿನ ಅಭೂತ್ ಅಂತೇಳಿದರೆ ವಿಪ್ರಾತ್ಮೇಶಃ ಅಂತೇಳಿದರೆ 50ನೇ ಶ್ಲೋಕ. ವಿಪ್ರಾತ್ಮೇಶಃ, ವಿಪ್ರ ಅಂದರೆ ಬ್ರಾಹ್ಮಣರ ಆತ್ಮ ಅಂತೇಳಿದರೆ ಬ್ರಾಹ್ಮಣನ ವೇಷದಲ್ಲಿ ಬಂದಿದ್ದಾರೆ ಈಶಃ ರುದ್ರದೇವರು. ಕ್ಷಣಾರ್ಥಂ ಮಧ್ವರನ್ನು ಯಾವುದಕ್ಕೆ ಕರೀಲಿಕ್ಕೆ? ಭಿಕ್ಷೆಗೆ ಕರೀಲಿಕ್ಕೆ. ಕ್ಷಣ ಅಂದರೆ ಭಿಕ್ಷೆ. ಸೊ ಕ್ಷಣಾರ್ಥಂ ಭಿಕ್ಷೆಗಾಗಿ. ಕೃತನತಿಹಿ ಬಂದು ನಮಸ್ಕಾರ ಮಾಡಿದ್ದಾರೆ. ಯಾರು? ಬ್ರಾಹ್ಮಣ ವೇಷದಲ್ಲಿರುವಂಥ ರುದ್ರದೇವರು ಯಾರಿಗೆ ನಮಸ್ಕಾರ? ವಾಯುದೇವರ ಅವತಾರವಾದ ಮಧ್ವರಿಗೆ ಅಂತೇಳಿದರೆ ರುದ್ರದೇವರಿಂದ ಮಧ್ವರು ಯಾವಾಗಲೂ ಮೇಲೇನೆ. ಯಾಕಂತೇಳಿದರೆ ಮಧ್ವರು ಅಂತೇಳಿದರೆ ವಾಯುದೇವರು. ಸೊ ವಾಯುದೇವರು ರುದ್ರದೇವರು ಅಲ್ಲಿ ದೇವಲೋಕದಲ್ಲಿ ಕೂಡ ರುದ್ರದೇವರು ವಾಯುದೇವರಿಗೆ ನಮಸ್ಕಾರ ಮಾಡ್ತಾನೇ ಇರುವಂಥದ್ದು. ಅದೇ ರೀತಿ ಇಲ್ಲಿ ಸಹ ನಮಸ್ಕಾರ ಮಾಡಿದ್ದಾರೆ. ವಿಪ್ರಾತ್ಮೇಶ ಕ್ಷಣಾರ್ಥಂ ಕೃತನತಿ ಅಶಿತಿಶ್ರೀ ಋಷಿಕೇಶ ದೇಶೇ ಅಂತೇಳಿದರೆ ಅಶಿತಿಶ್ರೀ ಅಂತೇಳಿದರೆ ಬಿಳಿಯ ಬಣ್ಣದ್ದು. ಸೊ ಬಿಳಿಯ ಬಣ್ಣದ ರುದ್ರದೇವರ ಬಣ್ಣ ಯಾವುದು? ಭಸ್ಮ ಎಲ್ಲ ಹಾಕ್ಕೊಂಡು ಅಂತೇಳಿದರೆ ಸ್ಮಶಾನ ಭಸ್ಮ ಅದು. ಸೊ ಅದು ಅದರ ಕಲರ್ನಲ್ಲಿ ಇರ್ತದೆ. ಇಲ್ಲಿ ಬಿಳೇ ಬಣ್ಣದ ಬ್ರಾಹ್ಮಣ ಅಶಿತಿಶ್ರೀ ಋಷಿಕೇಶ ದೇಶ, ಋಷಿಕೇಶ ಅನ್ನುವಂಥದ್ದು ಅಂದರೆ ಕುರುಕ್ಷೇತ್ರದಿಂದ ಹತ್ತಿರನೇ ಯಾವುದು ಈ ಹರಿದ್ವಾರ ಋಷಿಕೇಶ ಇದೆಲ್ಲ. ಸೊ ಋಷಿಕೇಶ ದೇಶ ಸ್ಪಷ್ಟಂ ದೃಷ್ಟೋಪಿ ಅಂದರೆ ಆ ಬ್ರಾಹ್ಮಣ ಬಂದು ಮಧ್ವಾಚಾರ್ಯರ ಹತ್ರ ಮಾತಾಡೋದು, ಭಿಕ್ಷೆಗೆ ಕರೆಯುವುದು, ಮಧ್ವರು ಒಪ್ಕೊಂಡಿದ್ದು, ಎಷ್ಟೊತ್ತಿಗೆ ಏನು ಸಂಗತಿ, ಹೇಗೆ ಬರಬೇಕು ಎಂತೆಲ್ಲ ಮಾತಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿದ್ದಾರೆ. ಸ್ಪಷ್ಟಂ ದೃಷ್ಟೋ ಅಪಿ ಅದೃಷ್ಟ ಅಂತೇಳಿದರೆ ಮತ್ತೆ ನೋಡಿದರೆ ಯಾರಿಗೂ ಕಾಣುವುದೇ ಇಲ್ಲ. ಅದೃಷ್ಟ ಎಲ್ಲಿ ಮಾಯವಾದರು ಅಂತ ಗೊತ್ತಿಲ್ಲ. ಸೊ ಅದನ್ನೇ ಇವರು ಹೇಳ್ತಾರೆ ಇಲ್ಲಿ. ಪುರಾ ಪೂಜಿತಃ ಶೂಲಿನಾ ಅಭೂತ್, ರುದ್ರದೇವರಿಂದ ಪೂಜೆಗೊಂಡರು. ಕ್ಷಣಕ್ಕೆ ಭಿಕ್ಷೆಗೆ ಕರೆದಿದ್ದಾರೆ, ಭಿಕ್ಷೆಗೆ ಹೋಗಿದ್ದಾರೆ ಮಧ್ವರು. ಆಮೇಲೆ ಸೊ ಪ್ರತ್ಯಕ್ಷೇಣ ಕ್ವಚಿತ್, ಸ್ವಲ್ಪ ಹೊತ್ತು ಕ್ವಚಿತ್ ಪ್ರತ್ಯಕ್ಷೇಣ, ಸ್ವಲ್ಪ ಹೊತ್ತು ಎಲ್ಲರೂ ನೋಡಿದ್ದಾರೆ.
ಆಮೇಲೆ ಮಧ್ವರು ಹೇಳಿದರು ಅದು ರುದ್ರದೇವರು ಬಂದಿದ್ದು, ಆದ್ದರಿಂದ ಅದೃಶ್ಯರಾಗಿದ್ದಾರೆ ಅಂತ. ಸೊ ಸ್ಪಷ್ಟಂ ದೃಷ್ಟೋಪಿ ಅದೃಷ್ಟ ಸಪದಿ ವಿಹಿತವಾನ್ ವಿಸ್ಮಯಂ ದೇಹಭಾಜಾಂ. ಎಲ್ಲ ಶಿಷ್ಯರಿಗೆ ಕೂಡ ವಿಸ್ಮಯಂ. ಸ್ವಪ್ನೆ ಸ್ವಪ್ರೇರಿತಾನ್ಯಸ್ತಲಗ ನಿಜನರೋ. ಆಮೇಲೆ ಇನ್ನೊಂದು ಆ ರುದ್ರದೇವರೇ ಒಬ್ಬರಿಗೆ ಇದು ಮಾಡಿಬಿಟ್ಟು ವಿಷಯ ಹೇಳಿಬಿಟ್ಟು, ಅದು ಬಂದವರು ಯಾರು ಗೊತ್ತಿದೆಯಾ, ಅವರು ನಮ್ಮ ಗುರುಗಳು. ಅವರು ಅಂತೇಳಿದರೆ ದೇವಲೋಕದಲ್ಲಿ ವಾಯುದೇವರು ಗುರುಗಳು, ಅವರ ಅವತಾರವಾದ ಈ ಮಧ್ವಾಚಾರ್ಯರು. ಅವರನ್ನು ಕರೆದು ಬಿಟ್ಟು ನೀವು ಭಿಕ್ಷೆಗೆ ಕರೆದು ಅವರಿಗೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಸತ್ಕಾರ ಮಾಡಿ ಕಳಿಸಿ ಅಂತ ತಿಳ್ಕೊಂಡು ಇನ್ನೊಬ್ಬರು ಬಂದಿದ್ದಾರೆ. ಸೊ ಬಂದವರನ್ನು ಕೇಳಿದಾಗ, ಏನು ನಿಮ್ಮದು, ನಾವು ಇಷ್ಟು ತನಕ ಗೊತ್ತೇ ಇಲ್ಲ ನಿಮ್ಮ ಬಗ್ಗೆ, ಯಾರು ನೀವು, ಭಿಕ್ಷೆಗೆ ಕರೆದಿದ್ದೀರಲ್ಲ ಅಂತ ಕೇಳಿದರೆ ಅವರು ಹೇಳಿದರು, ಹೀಗೆ ನಿನ್ನೆ ರಾತ್ರಿ ಸ್ವಪ್ನದಲ್ಲಿ ರುದ್ರದೇವರು ಬಂದಿದ್ದರು. ಸೊ ಬಂದವರು ಹೇಳಿದ್ದಾರೆ, ಹೀಗೆ ನಮ್ಮ ಗುರುಗಳು ಇದ್ದಾರೆ ಅಲ್ಲಿ, ಅವರು ಮಧ್ವರು, ಅವರು ನಮ್ಮ ಗುರುಗಳು, ಅವರನ್ನು ಭಿಕ್ಷೆಗೆ ಕರೆದು ಅವರಿಗೆ ಒಳ್ಳೆಯ ಸತ್ಕಾರ ಮಾಡಿ ಅಂತ ಹೇಳಿದ್ದಾರೆ. ಸ್ವಪ್ನೇ ಸ್ವಪ್ರೇರಿತ ಅನ್ಯಸ್ಥಳಗ ನಿಜನರೋ ಉಪಾಹೃತೈರ್ ಭಕ್ಷ್ಯಭೋಜ್ಯೈ. ವಿವಿಧ ಭಕ್ಷ್ಯ ಭೋಜ್ಯಗಳಿಂದ ಒಳ್ಳೆ ಸತ್ಕಾರ ಮಾಡಿ ಅವರನ್ನು ನೀವು ಇದು ಮಾಡಬೇಕು. ನಮ್ಮ ಗುರುಗಳವರು ಪ್ರಾಜ್ಯೈ ಪ್ರಾಭೋಜಯತ್, ಅವರಿಗೆ ಒಳ್ಳೆ ರೀತಿಯಲ್ಲಿ ಸತ್ಕಾರ ಮಾಡಿ. ಸ್ವಂ ಗುರುಂ, ಅವರು ನಮ್ಮ ಗುರುಗಳು. ಅಖಿಲ ಗುರುಂ, ನಮ್ಮದು ಮಾತ್ರ ಅಲ್ಲ ಎಲ್ಲರ ಗುರುಗಳವರು. ವೇದಯನ್ ವೇದಬಂಧುಂ, ವೇದಬಂಧುವಾದ ಮಧ್ವಾಚಾರ್ಯರ ಬಗ್ಗೆ ವೇದಯನ್ ಅಂದರೆ ತಿಳಿಸುತ್ತಾ. ಅಂದರೆ ಆ ಬಂದ ಜನ ಇವರು ಮಧ್ವರ ಶಿಷ್ಯರು ಕೇಳಿದ್ದಾರೆ ಅವ್ರ ಹತ್ರ, ಸ್ವಾಮಿ ನಿಮ್ಮನ್ನು ಇಷ್ಟು ತನಕ ನೋಡಲಿಲ್ಲಲ್ಲ ಅಂತ ಹೇಳಿದ್ದಕ್ಕೆ ಇದೆಲ್ಲ ಕತೆ ಹೇಳಿದರು. ಈ ರೀತಿ ಸ್ವಪ್ನದಲ್ಲಿ ರುದ್ರದೇವರು ಬಂದು ನಮಗೆ ಹೇಳಿ ಹೋಗಿದ್ದಾರೆ, ಕರಿಬೇಕು ಅಂತ, ಹಾಗೆ ನಾವು ಕರಿತಾ ಇದ್ದೀವಿ ಅಂತೇಳಿಬಿಟ್ಟು. ಆಮೇಲಿಂದ ಯೋ ದಶಶತ ಗುರುರಂಭಾಫಲ ಪಯೋ ಭುಕ್ಷಣಾತ್ ಸತ್. ಇನ್ನು ಯಹ ಅಂದರೆ ಯಾವ ಮಧ್ವರು ದಶಶತ ಅಂದರೆ 1,000 ಗುರು ಅಂದರೆ ಸ್ಥೂಲವಾದ ದೊಡ್ಡದಾದ ರಂಭಾಫಲಂ ಬಾಳೆಹಣ್ಣುಗಳನ್ನು ಅಂತೇಳಿದರೆ ಊಟದ ಕೊನೆಯಲ್ಲಿ ತಂದಿಟ್ಟಿದ್ದಾರೆ. ಬುಟ್ಟಿ 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 ಏನಂದರೆ ಬಾಳೆಹಣ್ಣುಗಳು, ದೊಡ್ಡ ದೊಡ್ಡ ಬಾಳೆಹಣ್ಣುಗಳು. ಸೊ ದೊಡ್ಡ ದೊಡ್ಡ ಬಾಳೆಹಣ್ಣುಗಳು 1,000 ಬಾಳೆಹಣ್ಣು ಆಗ್ಬೋದು, ಊಟ ಮುಗಿದ ಮೇಲೆ ತಿಂದಿದ್ದಾರೆ. ಸೊ ಇದು ಒಂದು ದಿಕ್ಕಿನಲ್ಲಿ ಕತೆ. ಇಶುಪಾತ ಅನ್ನುವಂಥ ದಿಕ್ಕಿನಲ್ಲಿ ಅದು ಆಗಿದ್ದು. ಅವಾಪ್ತವಾನ್ 51ನೇ ಶ್ಲೋಕ. ಪುನರಿಶುಪಾತ ಪುನಃ ಇಶುಪಾತಂ ಅಸ್ಮರತ್. ಮಧ್ವರ ಶಿಷ್ಯರು ಈ ಕಥೆಗಳನ್ನೆಲ್ಲ ಹೇಳುವಂಥದ್ದು. ಸೊ ಇಶುಪಾತ ಅನ್ನುವಂಥ ದಿಕ್ಕಿನಲ್ಲಿ ರಮಾಪತಿಂ ಸ ಪರಶುರಾಮಂ ಆದರಾತ್, ಅದು ಪರಶುರಾಮ ದೇವರು ಇರುವಂಥ ಕ್ಷೇತ್ರ. ಅಲ್ಲಿ ಸ ರಾಜಕೇಲಿ ಊರು ಕದಲಿ ಸಹಸ್ರಕಂ. ರಾಜಕೇಲಿ ರಾಜಬಾಳೆ, ಅದು ರಾಜಬಾಳೆ ಅಂತ ಹೆಸರಿಗೆ ಯಾಕೆ ಅಂತ ಹೇಳಿದರೆ ಅದು ಅಷ್ಟು ದಷ್ಟಪುಷ್ಟವಾದ ಸ್ಥೂಲವಾದ ದೊಡ್ಡ ಬಾಳೆಹಣ್ಣುಗಳಾದ್ದರಿಂದ ಅದಕ್ಕೆ ರಾಜಬಾಳೆ ಅಂತ ಹೆಸರು. ಈ ರಾಜಬಾಳೆ ಹಣ್ಣುಗಳು ಕದಲಿ ಸಹಸ್ರಕಂ ಅಂದರೆ 1,000 ಬಾಳೆಹಣ್ಣು ತಂದಿದ್ದಾರೆ ಮಧ್ವರಿಗೆ ಕೊಡಲಿಕ್ಕೆ ಅಂತ. ಮಧ್ವರಿಗೆ ಹೇಳಿದರು, ಏನಿದು ಅಂತ, ನಿಮಗೆ ಬಾಳೆಹಣ್ಣುಗಳನ್ನು ನಮ್ಮ ಒಂದು ಸಮರ್ಪಣೆ, ಈಗ ನೀವು ತಿನ್ನಬೇಕು. ಹೌದು ಅಷ್ಟೇನಾ, ಸರಿ 1,000 ಬಾಳೆಹಣ್ಣು ಖಾಲಿ ಆಯಿತು. ತದಾ ಅದತ್, ತಿಂದು ಮುಗಿಸಿ ಆಯಿತು. ಅತ್ಯವಸಿತಿ ದತ್ತಂ ಉತ್ತಮವಾದ 1,000 ರಾಜಬಾಳೆಹಣ್ಣುಗಳನ್ನು ಕೊಟ್ಟಿದ್ದಾರೆ. ಅಷ್ಟನ್ನು ತಿಂದು ಮುಗಿಸಿದ್ದಾರೆ. ಅಲ್ಲಿಂದ ಮುಂದೆ ಅವರ ಶಿಷ್ಯರು ಈ ಕಥೆಗಳನ್ನೆಲ್ಲ ಹೇಳ್ತಾ ಇರುವಂಥದ್ದು. ಆಮೇಲಿಂದ ಏನಾಗಿದೆ ಅಂತ ಹೇಳಿದ್ರೆ, ಗೋವೆಗೆ ಬಂದಾಗ ಸ ಶಂಕರ ಪದ ದ್ವಿಜೋಪಹೃತಮಾಪ್ಯ ಗೋವಾಕ್ಯಗಾಂ, ಗೋವಾ ಅನ್ನುವಂತಹ ಈ ಪ್ರಾಂತದಲ್ಲಿ ಗರಿಷ್ಠ ಕದಲಿ ಲಸತ್ ದಶಶತಿ ಚತುಷ್ಕಂ ಅಂದರೆ ದಶಶತಿ ಅಂದರೆ 1,000, ಚತುಷ್ಕಂ ಅಂದರೆ 4,000 ಬಾಳೆಹಣ್ಣು ಅಂತೇಳಿದರೆ ಒಬ್ಬರಿಂದ ಒಬ್ಬರಿಗೆ ಕಾಂಪಿಟೇಷನ್. ಸೊ 4,000 ತಿಂತಾರಂತ ನೋಡಬೇಕು, ಅಲ್ಲಿ 1,000 ತಿಂದಿದ್ದಾರಂತ ರಾಜ ಬಾಳೆಹಣ್ಣು. ಇಲ್ಲಿ ನಾವು 4,000 ತರಿಸಿಡುವ ತಿಂತಾರ ಅಂತ ನೋಡಬೇಕು ಅಂತ. ಆಮೇಲೆ ಪಯಃ ಕಲಶ ಪಂಚತ್ರಿಕಯುಗ ಅಂತೇಳಿದರೆ 30 ಕೊಡ. ಪಯಃ ಯಾವುದು, ಹಾಲು. ಸೊ ಬಾಳೆಹಣ್ಣು ಒಂದು ಕಡೆಯಲ್ಲಿ 4,000 ಬಾಳೆಹಣ್ಣು, 30 ಕೊಡ ಹಾಲು.
ಕಲಶ ಅಂದರೆ ಇಷ್ಟಿಷ್ಟು ದೊಡ್ಡ ಕಲಶಗಳು. ಆ ಕಲಶದಲ್ಲಿ ಎಷ್ಟು ಕಲಶ ಇದೆ ಅಂದರೆ ಪಂಚಕ ತ್ರಿಕ 5 ಮೂರಲಿ 15, ಯುಗ ಅಂದರೆ 2, 15 2 30. ಸೊ 30 ಕೊಡ ಈ ಹಾಲನ್ನು ತೆಗೆಸಿಟ್ಟಿದ್ದಾರೆ. ಅಭಿಪೂರ್ಣವು ಪಪವು ಅಂದರೆ ಇಷ್ಟು 4000 ಬಾಳೆಹಣ್ಣು ತಿಂದಾಯಿತು, 30 ಕೊಡವ ಹಾಲನ್ನು ಕುಡ್ದಾಯಿತು. ಸೊ ಏನಂತ ಹೇಳಿದರೆ ಜಠರೇ ಪ್ರತಿಷ್ಠಿತಂ, ಅಂಗುಷ್ಟ ಮಾತ್ರೇ ಜಠರೇ ಪ್ರತಿಷ್ಠಿತಂ. ನನ್ನ ಯಾವುದರಲ್ಲಿ ಜಠರದಲ್ಲಿ ಅಂತೇಳಿದರೆ ಅಂಗುಷ್ಟ ಮಾತ್ರ, ಇಷ್ಟೇ ಸಣ್ಣದು ಏನಿದೆ ಜಠರ, ಯಾವುದು ಇದಿದೆ, ಯಾವುದದು ಅಗ್ನಿ. ಎಂಥ ಅಗ್ನಿ? ಜಠರ ಅಗ್ನಿ. ಆದ್ದರಿಂದ ಏನು ಕೊಟ್ಟರು, ಯಾವ ಶಿಷ್ಯರು ಏನು ಕೊಟ್ಟರು ಭಕ್ತಿಯಿಂದ ಕೊಟ್ಟದ್ದನ್ನು ನಾನು ಸ್ವೀಕರಿಸ್ತೇನೆ. ಅದು ಎಲ್ಲ ಜೀರ್ಣ ಆಗಿ ಹೋಗ್ತದೆ. ಹೊಟ್ಟೆ ದೊಡ್ಡದಾಗಲೇ ಇಲ್ಲ. ಹೊಟ್ಟೆಯಲ್ಲಿ ದೊಡ್ಡದಾಗ್ತದೆ, ತಿನ್ನೋದೆಲ್ಲ ಆ ಜಠರಾಗ್ನಿ ಅಂಗುಷ್ಟ ಮಾತ್ರದ್ದು ಏನಿದೆ ಅದಕ್ಕೆ ಹೋಗಿದೆ. ಆದ್ದರಿಂದ ಹೊಟ್ಟೆ ದೊಡ್ಡದಾಗಲಿಕ್ಕೆ ಏನೂ ಇಲ್ಲ. ಸೊ ಕಲಶ ಪಂಚಕತ್ರಿಕ ಯುಗಾಭಿಪೂರ್ಣಂ ಪಪೌ ಅದೃಷ್ಟಗತಿ ಅಪಿ ಅಭೂತ್ ನೃಪ ನೃಮಂಡಲೈ ಉದ್ಯತೈ. ಅಲ್ಲಿಂದ ಮತ್ತೆ ಅದೊಂದು ಏನಾಗುವುದು, ಒಂದು ಅಲ್ಲಿ ಗಲಾಟೆ ಆಯಿತು ಅಂತೇಳಿದರೆ ಈ ಕಥೆಯನ್ನು ಒಬ್ಬ ಕೇಳಿದ ರಾಜ. ಆ ರಾಜನಿಗಾಯಿತು, ಹಾಗಾದರೆ ಇಂಥ ಸಾಮರ್ಥ್ಯವುಳ್ಳ ಒಬ್ಬರು ಸನ್ಯಾಸಿ ಇಲ್ಲೇ ಪಕ್ಕದಲ್ಲಿ ಇದ್ದಾರೆ ಅಂತೇಳಿದರೆ ಅವರನ್ನು ತನ್ನ ರಾಜ್ಯದಲ್ಲಿ ಕರ್ಕೊಂಡು ಬಂದು ಇಲ್ಲೇ ನನ್ನ ಪಟ್ಟಣದಲ್ಲೇ ಅರಮನೆಯಲ್ಲೇ ಅವರಿಗೊಂದು ವ್ಯವಸ್ಥೆ ಮಾಡಿ ಕೊಟ್ಟರೆ, ನಾಳೆ ಶತ್ರುಗಳು ಏನಾದರೂ ನಮಗೆ ಆಕ್ರಮಣ ಮಾಡಿದರೆ ಈ ಸನ್ಯಾಸಿ ಇವರು ದೇವಮಾನವ, ಇವರ ಮುಖಾಂತರ ನಾವೇ ಗೆಲ್ತೇವೆ ಅಂತೇಳಿದರೆ ಅನಾಯಾಸವಾಗಿ ನಾವು ಗೆಲ್ತೇವೆ. ಯಾರೂ ನಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ, ಮಾಡಿದರೆ ನಾವೇ ಗೆಲ್ತೇವೆ ಅಂತ ಬಹಳ ಖುಷಿಯಲ್ಲಿ. ಹಾಗಾದರೆ ಇವರನ್ನು ಇದು ಮಾಡಬೇಕು ಅಂತ ಇವರನ್ನು ಏನು ಮಾಡಿದ್ದಾನೆ, ಭಟರನ್ನು ಕಳಿಸಿಬಿಟ್ಟು ಇವರನ್ನು ಕರೆಸಿ ನೀವು ಎಲ್ಲಿಗೂ ಹೋಗಬಾರದು. ಇವರು ಹೇಳಿದರು, ನಾವು ಆ ಥರ ಇಲ್ಲ, ನಾವು ಎಲ್ಲಿಯೂ ಒಂದು ಕಡೆಯಲ್ಲಿ ನಿಲ್ಲುವುದಿಲ್ಲ, ನಮಗೆ ಕೆಲಸ ಇದೆ ಬೇರೆ, ನಾವು ಆ ಕೆಲಸದಲ್ಲಿ ನಾವು ಪ್ರವೃತ್ತರು, ನಾವು ಇಲ್ಲಿ ಕೂತ್ಕೊಂಡು ಇರಲಿಕ್ಕೆ ಬಂದವರಲ್ಲ ಅಂತ ಹೇಳಿದರೆ ಅವನು ಬಿಡುವುದಿಲ್ಲ ಅಂತ ಹೇಳಿದರೆ ಎಲ್ಲ ಶಿಷ್ಯರನ್ನು ಮಧ್ವರನ್ನು ಎಲ್ಲ ಕೂಡಿ ಹಾಕಿದ ಒಂದು ದೇವಸ್ಥಾನದ ಒಂದು ಇದರಲ್ಲಿ ಒಳಗಿಂದ ಗರ್ಭಗುಡಿ ಇದ್ದ ಹಾಗೆ ಗರ್ಭಗುಡಿಗೆ ಈಕ್ವಲೆಂಟ್ ಇರುವಂಥ ಇನ್ನೊಂದು ಇದರಲ್ಲಿ ಕೂಡಿ ಹಾಕಿ ಏನೆಲ್ಲ ಗಲಾಟೆ ಆಯಿತು. ಅಲ್ಲಿಗೆ ನಿಮಗೆ ನೆನಪಿರ್ಬೋದು. ಅಲ್ಲಿಂದ ಏನಾಯಿತು ಅಂತ ಹೇಳಿದರೆ ಅವರು ಮಧ್ವರು ತಪಸ್ಸು ಅಂತ ಹೇಳಿದರೆ ದೇವರ ಪ್ರಾರ್ಥನೆ ಮಾಡ್ತಾ ಇರುವಾಗ ಅಲ್ಲಿ ಅದು ಬಾಗಿಲು ಹಾಕಿಕೊಂಡಿರ್ತದೆ. ಇವನು ಬಾಗಿಲು ತೆರೆಸಬೇಕು ಅಂತ ಅವನಿಗೆ ಹೇಳಿದರು, ಈಗ ಬಾಗಿಲು ತೆರೀಲಿಕ್ಕಿಲ್ಲ, ತೆಗೆದರೆ ನೀನು ಸತ್ತೋಗ್ತೀಯ, ಅವರು ಕಣ್ಣು ಬಿಟ್ಟರೆ ಅಂತೇಳಿ. ಅವನೇನು ಮಾಡಿದ, ಉದ್ದಟತನದ ರಾಜ, ಅವನು ತೆರೆಸಿದ ಕೂಡಲೇ ಮಧ್ವರು ಹೇಳಿಬಿಟ್ರು, ನೀನು ಮಾತು ಕೇಳದೆ ಬಾಗಿಲು ತೆಗೆದಿದ್ದಿ, ಆದ್ದರಿಂದ ನೀನು ಸತ್ತೋಗ್ತೀಯಾ, ನಿಂದು ಆಯುಷ್ಯ ಮುಗಿಯಿತು ಅಂತ ಹೆದರಿಬಿಟ್ಟ. ಅವ ಅಷ್ಟಾಗುವ ಹೆದರಿಬಿಟ್ಟು ರಾಜಪುರೋಹಿತರನ್ನು ಕರೆಸಿಬಿಟ್ಟು ರಾಜಪುರೋಹಿತರು ಕ್ಷಮಾಪಣೆ ಕೇಳಿದರು. ರಾಜನ ಪರವಾಗಿ ನಾನು ಕ್ಷಮಾಪಣೆ ಕೇಳ್ತೇನೆ, ನಮ್ಮ ರಾಜರಿಗೆ ಏನೂ ಗೊತ್ತಿಲ್ಲ, ನಾನು ಊರಿನಲ್ಲಿ ಇರಲಿಲ್ಲ, ಆದ್ದರಿಂದ ಈಗ ನನಗೆ ವಿಷಯ ಗೊತ್ತಾಗಿ ಓಡಿ ಬಂದಿದ್ದೇನೆ, ನೀವು ಇದನ್ನು ಯಾವುದೂ ಮನಸ್ಸಿಗೆ ತಗೊಳ್ಬಾರ್ದು ಹಾಗೆ ಈಗ ಅಂತ ಇದರಲ್ಲಿ ಅವರನ್ನು ಮಧ್ವರನ್ನು ಕಾಡಿ ಬೇಡಿದಾಗ ಮತ್ತೆ ಮಧ್ವರು ಅದಕ್ಕೆ ಹೇಳಿದರು, ಸರಿ ನೀವಿಷ್ಟೆಲ್ಲ ಹೇಳಿದ್ದಕ್ಕೆ 6 ತಿಂಗಳು ಟೈಮ್ ಇವರು ಬದುಕ್ತಾರೆ, 6 ತಿಂಗಳ ಆ ಅವಧಿ ಮುಗಿದ ಕೂಡಲೇ ಇವರದ್ದು ಮುಗೀತು ಆಯುಷ್ಯ ಅಂತ ತಿಳ್ಕೊಂಡು 6 ತಿಂಗಳ ಅವಧಿಯನ್ನು ಕೊಡ್ತಾರೆ. ಆಮೇಲಿಂದಾದರೂ ಅವನಿಗೆ ಬುದ್ಧಿ ಬರಬೇಕಾ? ಇಲ್ಲ. ಅವನಿಗೆ ಮಧ್ವರನ್ನು ಬಿಡಲಿಕ್ಕೆ ಮನಸ್ಸಿಲ್ಲ, ಯಾಕಂದರೆ ಅವರು ಇಲ್ಲೇ ಇರಬೇಕು ಅಂತ ಅವನ ಮನಸ್ಸಿನಲ್ಲಿ ಆಗ್ತದೆ. ಅವರು ತುಂಬ ಸಾಮರ್ಥ್ಯವುಳ್ಳವರು, ಆಫ್ಟರ್ ಆಲ್ ಅವರು ಮನುಷ್ಯರೇ ಅಲ್ವಾ, ಆದ್ದರಿಂದ ಅವರು ಮತ್ತೆ ನನ್ನನ್ನು ಇನ್ನೇನು ಮಾಡಲಿಕ್ಕೆ ಆಗ್ತದೆ ಅಂತ ತಗೊಂಡು ಆ ರೀತಿ ಇದ್ದಾನವ. ಸೊ ಅಲ್ಲಿಂದ ಪುನಃ ಅವರನ್ನು ದಿಗ್ಬಂಧನ ಮಾಡಿದಾಗ ಮಧ್ವರು ಅಂತೇಳಿದರೆ ವಾಯುದೇವರ ಅವತಾರ, ಆದ್ದರಿಂದ ಅವರು ಗಾಳಿಯ ರೀತಿಯಲ್ಲಿ ಹೋಗಿಬಿಟ್ರು. ಎಲ್ಲರೂ ಹೇಳಿದ್ರು ಇಲ್ಲೊಂದಿಗೆ ಒಂದು ಗಾಳಿ ಹೋದಂಗೆ ಆಯಿತು ಅಂತ ಹೇಳಿದರೆ, ಗಾಳಿ ಅಂತೇಳಿದರೆ ಸ್ಟ್ರಾಂಗ್ ಸುಂಟರ್ ಗಾಳಿ ಥರ ಏನದು ಅಂತ ನೋಡಿ. ಹಾಗಾದರೆ ಅಲ್ಲಿ ಅವರೆಲ್ಲ ಸನ್ಯಾಸಿ ಅವರನ್ನು ನಾವು ದಿಗ್ಬಂಧನ ಮಾಡಿದ್ದೇವಲ್ಲ, ಇದನ್ನು ಬಾಗಿಲು ತೆಗೆದು ನೋಡಿದರೆ ಅಲ್ಲಿ ಯಾರೂ ಇಲ್ಲ. ಸೊ ಆ ರೀತಿ ಮಧ್ವರು ಬಹಳ ಲೀಲೆಯನ್ನು ಇಲ್ಲಿ ಮಾಡಿದ್ದಾರೆ. ನಂತರ ಇಲ್ಲಿಗೇನೆಲ್ಲ ಆಯ್ತು, ಈಗ ಯೋ 10 ಶತ ಗುರು ರಂಭಾಪಯೋ ಬುಕ್
ಅಂತೇಳಿದರೆ ಇದು ಆ ರಂಭಾಫಲಗಳನ್ನು 1000 ರಂಭಾಫಲಗಳು, 4000 ಬಾಳೆಹಣ್ಣು ಮತ್ತು 30 ಕೊಡ ಹಾಲುಗಳು. ಸೊ ಪಯೋಭುಕ್, ಒಂದು ಕಡೆಯಲ್ಲಿ ರಂಭಾಫಲ, ಇನ್ನೊಂದು ಕಡೆಯಲ್ಲಿ ಪಯ ಹಾಲು. ಸೊ ಇದನ್ನೆಲ್ಲ ಸೇವನೆ ಮಾಡಿ ಆಯಿತು. ಎಲ್ಲ ಯಾವುದು ಭಕ್ತರು ತಂದದ್ದನ್ನು ಸ್ವೀಕಾರ ಮಾಡಿದ್ದಾರೆ. ಕ್ಷಣಾತ್ ಸದ್, ಕ್ಷಣಾತ್ ಅಂತೇಳಿದರೆ ಕ್ಷಣಕ್ಕಾಗಿ, ಕ್ಷಣ ಅಂತೇಳಿದರೆ ಭಿಕ್ಷೆ, ಸನ್ಯಾಸಿಗಳ ಭಿಕ್ಷೆಗೋಸ್ಕರ ತಂದಿದ್ದನ್ನು. ಆಮೇಲಿಂದ ಸತ್ಗಾನಾತ್ ಪುಷ್ಪಾಧಿಕಾರಿ ಇತಿ ಅಭಿಹಿತ ಚರಿತೋ ಅಂತೇಳಿದರೆ, ಈಗ ಒಂದು ಲಾಸ್ಟಿನ ಒಂದು ಇದು ಇದೆ, ಯಾವುದು ಮಹಿಮೆ ಏನದು ಅಂತೇಳಿದರೆ 53ನೇ ಶ್ಲೋಕ. ಅಯಮೇವ ಗೋ ವಿಷಯತೋಪಿ ಸದಸಿ ಜನತಾರ್ಥಿತೋ ಜವಾತ್ ಪುಷ್ಪಂ ಉತ ಫಲಂ ಅಹೋ ವಿದಧೆ ಜನಸುಪ್ತಿದ ಅನುಪಮಗಾನ ಸಂಪದ. ಒಂದು ಕಡೆ ಬಂದಿದ್ದಾರೆ, ಎಲ್ಲಿ ಅದು ಗೋ ವಿಷಯ. ಗೋ ವಿಷಯ ಅನ್ನುವಂಥದ್ದು ನಾರಾಯಣ ಪಂಡಿತಾಚಾರ್ಯರು ಯಾವ ಒಂದು ಹೆಸರನ್ನು ಕೂಡ ಅವರು ಡೈರೆಕ್ಟ್ ಹೇಳುವುದಿಲ್ಲ. ಸೊ ರಾಜ್ಯತ ಪೀಠವನ್ನು ಹೇಳ್ತಾರೆ ಕಾಣ್ತದೆ, ಮತ್ತು ಯಾವುದನ್ನೂ ಇಲ್ಲ. ಸೊ ಹೇಳ್ತಾರೆ ಇಲ್ಲಿ ಗೋ ವಿಷಯ. ಗೋ ವಿಷಯ ಅಂದರೆ ಪಶುಪೆ. ಪಶುಪೆ ಅಂತೇಳಿದರೆ ಈಗ ನಮ್ಮ ಬಜ್ಪೆಯ ಗೊತ್ತಿಲ್ಲ, ಅಂತೂ ಪಶುಪೆ ಅನ್ನುವಂತಹ ಒಂದು ಗ್ರಾಮ ಅಲ್ಲಿ ಬಂದಿದ್ದಾರೆ. ಅಲ್ಲಿ ಸದಸಿ ಜನತಾರ್ಥಿತೋ ಜವಾತ್, ಜನ ಹೇಳಿದ್ದಾರೆ, ಸ್ವಾಮಿಗಳೇ ಇಲ್ಲಿ ಮಳೆಯೇ ಇಲ್ಲ, ಸೊ ನಮಗೆ ಬಹಳ ಕಷ್ಟ ಆಗಿದೆ, ನೀರೇ ಇಲ್ಲ ಅಂತ ಎಲ್ಲ ಬಹಳ ಬೇಡಿಕೊಂಡಿದ್ದಾರೆ. ಅಷ್ಟಾಗುವಾಗ ಜನತಾರ್ಥಿತೋ, ಜನರ ಪ್ರಾರ್ಥನೆಗೆ ರೆಸ್ಪಾಂಡ್ ಮಾಡ್ತಾ ಪುಷ್ಪಂ ಉತ ಫಲಂ ಅಹೋ ವಿದಧೆ ಜನಸುಪ್ತಿದ ಅನುಪಮಗಾನ ಸಂಪದ ಅಂತೇಳಿದರೆ ಆವಾಗ ಮಧ್ವರು ಹಾಡಲಿಕ್ಕೆ ಶುರು ಮಾಡಿದರು. ಅಂತೇಳಿದರೆ ಏನಿದು ಈ ಹಾಡುವಂಥದ್ದು ಅಂತೇಳಿದರೆ ಸಂಗೀತ ವಿದ್ಯೆ ಕೂಡ ಬಲ್ಲವರು ಮಧ್ವರು ಅನ್ನುವಂಥದ್ದು. ಈ ಹಾಡು ಯಾವ ರೀತಿ ಇತ್ತು ಅಂತೇಳಿದರೆ 1-2 ಲೈನು ಹಾಡನ್ನು ಜನ ಕೇಳಿದ್ದಾರೆ, ಆಮೇಲೆ ಜನರಿಗೆ ಗೊತ್ತೇ ಇಲ್ಲ ತಾವು ಎಲ್ಲಿದ್ದೇವೆ ಅಂತೇಳಿದರೆ ಆ ರೀತಿ ಯಾವುದೋ ಒಂದು ಲೋಕಕ್ಕೆ ಹೋಗಿಬಿಟ್ಟಿದ್ದಾರೆ ಮಧ್ವರ ಜೊತೆಗೆ ಎಲ್ಲ ಜನರು. ಆಮೇಲಿಂದ ಅವರಿಗೆ ಎಚ್ಚರ ಆಗುವಾಗ ಹಾಡು ಮುಗೀತು, ಅಥವಾ ಹಾಡಿನ ಲಾಸ್ಟ್ ಲೈನ್ ಕೇಳಿದರೋ ಏನೋ. ಸೊ ಅಷ್ಟಾಗುವಾಗ ಆ ಕಡೆಯಿಂದ ಮಳೆ ಬಂದಿದೆ. ಪುಷ್ಪಂ ಉತ ಫಲಂ ಅಹೋ ವಿದಧೆ, ನೋಡ್ತಾರೆ ಮಳೆ ಬಂದಿದೆ, ಎಲ್ಲ ಶಾಂತ ಆಗಿದೆ ವಾತಾವರಣ. ರಣರಣ ಅಂತಿತ್ತು ಎಲ್ಲಿ ಮಧ್ವರು ಬಂದು ಈ ಸಂಗೀತವನ್ನು ಶುರು ಮಾಡುವಾಗ. ಈ ಸಂಗೀತ ಶುರು ಮಾಡಿ ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ಈಗ ಎಚ್ಚರ ಆಗುವಾಗ ಪೂರ್ತಿ ಶಾಂತ ಆಗಿದೆ ವಾತಾವರಣ, ಎಲ್ಲ ಮಳೆ ಬಂದು ಶುಭ್ರ ಆಗಿದೆ. ಶುಭ್ರ ಆಗಿಬಿಟ್ಟು ಎಲ್ಲ ಸುತ್ತ ನೋಡುವಾಗ ಎಲ್ಲ ಕಡೆಯಲ್ಲಿ ಪುಷ್ಪ ಫಲ ಎಲ್ಲ ಅಂತೇಳಿದರೆ ಮೊದಲು ಏನು ಎಲ್ಲ ಕರಟಿ ಹೋಗಿತ್ತು, ಈಗ ಪುಷ್ಪ ಫಲ ಎಲ್ಲ ಬಂದುಬಿಟ್ಟಿದೆ. ಅಂತಹ ಒಂದು ಅಂತೇಳಿದರೆ ಈ ಸಂಗೀತ ವಿದ್ಯೆಗೆ ಎಷ್ಟು ಪವರ್ ಇದೆ ಅಂತ ತೋರಿಸಿದರು ಮಧ್ವರು. ಸೊ ಆ ರೀತಿಯಲ್ಲಿ ಯಾವುದು ದಾಸ ಸಾಹಿತ್ಯವನ್ನು ಹಾಗೆ ನಮ್ಮ ಯಕ್ಷಗಾನ ಎರಡನ್ನೂ ಕೂಡ ಶುರು ಮಾಡಿದವರು ಯಾರು ಮಧ್ವರೇ. ಯಾವುದಂತ ಹೇಳಿದರೆ ಇದೆಯಲ್ಲ ಅದು ದೇವಕಿ ನಂದನ ನಂದ ಕುಮಾರ, ಇದೆಲ್ಲ ಯಾವುದು 12 ಸ್ತೋತ್ರಗಳು, ಪ್ರೀಣಯಾಮೋ ವಾಸುದೇವಂ. ಸೊ ಈ ಎಲ್ಲ 12 ಸ್ತೋತ್ರಗಳನ್ನು ಸಂಗೀತದ ಅಂತೇಳಿದರೆ ಸಂಗೀತ ಆಗಿ ಅಂದರೆ ಪದ್ಯದ ರೀತಿಯಲ್ಲಿ ಯಾವ ರೀತಿ ದಾಸ ಸಾಹಿತ್ಯವನ್ನು ನಾವು ಪುರಂದರದಾಸರ ಹಾಡನ್ನು ಹಾಡ್ತೀವೋ ಅದೇ ರೀತಿಯಲ್ಲಿ 12 ಸ್ತೋತ್ರವನ್ನು ಹಾಡಲಿಕ್ಕಾಗುತ್ತೆ. ಆ ರೀತಿಯಲ್ಲಿ 12 ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ಮಧ್ವರು. ಸೊ ಆ ರೀತಿಯಲ್ಲಿ ಸಂಗೀತ ವಿದ್ಯೆಯನ್ನು ಬಲ್ಲ ಮಧ್ವರು ಸಂಗೀತವನ್ನು ಹೇಳಿ ಮಳೆ ಬರೆಯಿಸಿ, ಮಳೆ ಬರೆಸಿದ್ದು ಮಾತ್ರ ಅಲ್ಲ, ಅದೇ ಟೈಮಿನಲ್ಲಿ ಏಕಕಾಲದಲ್ಲಿ ಪುಷ್ಪ ಆಗಿ ಫಲ ಬರುವ ರೀತಿ ಮಾಡಿಬಿಟ್ರು ಅನ್ನುವಂಥದ್ದು. ಸೊ ಅದನ್ನಲ್ಲಿ ಹೇಳ್ತಾ ಇದ್ದಾರೆ ಅವರ ಶಿಷ್ಯ ಗಾನಾತ್ ಪುಷ್ಪಾಧಿಕಾರಿ, ಅಂದರೆ ಗಾನದಿಂದ ಸಂಗೀತ ಹೇಳಿಬಿಟ್ಟು ಮಳೆ ಬರೆಸಿಬಿಟ್ಟು ಪುಷ್ಪ ಫಲ ಬರೆಸಿದರು. ಯಾವುದರಲ್ಲಿ? ವೃಕ್ಷಗಳಲ್ಲಿ, ಗಿಡಗಳಲ್ಲಿ. ಗಾನಾತ್ ಪುಷ್ಪಾಧಿಕಾರಿ ಇತಿ
ಈ ರೀತಿ ಎಷ್ಟೋ ಚರಿತೆಗಳಂದರೆ ವಿಶೇಷ ಮಹಿಮೆಗಳು ಆಗಿವೆ, ಪವಾಡ ಸದೃಶ ಮಹಿಮೆಗಳು ಆಗಿವೆ. ಇತಿ ಅಭಿಹಿತ ಚರಿತೋ, ಇಂಥದ್ದು ಬೇಕಾದಷ್ಟಿದೆ ಅಂತ ಹೇಳ್ತಾ ಇದ್ದಾನೆ. ಆ ಮಧ್ವರ ಶಿಷ್ಯ ಸುಮಾರು ಕಥೆಗಳನ್ನು ಹೇಳಿದ್ದಾನೆ. ಶುರು ಮಾಡಿದ್ದಾನೆ ಎಲ್ಲಿಂದ ಅಂತೇಳಿದರೆ, ಆ ಈಶ್ವರ ದೇವ ಅನ್ನುವಂಥವನು ಯಾವುದು ಸರೋವರ ನಿರ್ಮಾಣಕ್ಕೆ ಶುರು ಮಾಡಿಬಿಟ್ಟು ಮಧ್ವರ ಆ ದಾರಿಯಲ್ಲಿ ಹೋಗುವಾಗ ನೀವು ಕೂಡ ಸ್ವಲ್ಪ ಕೆಲಸ ಮಾಡಿಯೇ ಹೋಗಬೇಕು, ಗುದ್ದಲಿ ಹಿಡ್ಕೊಳ್ಳಿ, ಸ್ವಲ್ಪ ನೀವು ಅಗದೇ ಹೋಗಬೇಕು ಅಂತ ಹೇಳುವಾಗ ಅಲ್ಲಿಂದ ಶುರು ಎಲ್ಲ ಹೇಳ್ತಾ ಬಂದಿದ್ದಾರೆ ಇಷ್ಟು ತನಕ. ಗಾನಾತ್ ಪುಷ್ಪಾಧಿಕಾರಿ ಇತಿ ಅಭಿಹಿತ ಚರಿತೋ ಯಹ ಶುಭೈಹಿ ತಂ ಪ್ರಪದ್ಯೆ ಅಂತೇಳಿದ್ರೆ, ಈ ಚರಿತೆಗಳನ್ನೆಲ್ಲ ಎಂತೇಳಿದರೆ ದೇವಲೋಕದಲ್ಲಿ ದೇವತೆಗಳೂ ಕೂಡ ಅದನ್ನು ಗಂಧರ್ವರಿಂದ ಹಾಡಿಸಿ ಅವರು ಕೂಡ ವಾಯುದೇವರನ್ನು ಸ್ತುತಿ ಮಾಡ್ತಾರೆ. ಅಂತಹ ದೇವತೆಗಳಿಂದಲೂ ಸ್ತುತಿಸಲ್ಪಟ್ಟ ಮಧ್ವಾಚಾರ್ಯರು ಹರಿವಾಯುಗಳು ತಂ ಪ್ರಪದ್ಯೆ, ಅವರಿಗೆ ನಮ್ಮ ನಮಸ್ಕಾರ. ಅವರು ನಮಗೆ ನಮ್ಮ ರಕ್ಷಣೆ ಮಾಡಲಿ, ನಮ್ಮ ಸೇವೆಯನ್ನು ಸ್ವೀಕಾರ ಮಾಡಲಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು. 21ನೇ ಶ್ಲೋಕ ಮುಗಿಯಿತು, ಇವತ್ತಿನ ಇದು ಮುಗಿಯಿತು.